ಯಾವ್ದು ಚಾರ್ಟ್ ಆಫ್ ಅಕೌಂಟ? ಇದೇನು? ಚಾರ್ಟ್ ಆಫ್ ಅಕೌಂಟ್ ಅದೇನಾ? ಓಕೆ, ಎಂಟರ್. ಸೊ ಹ್ಮ್. ವೇರ್ ಇಸ್ 1 lakh ರೇಂಜ್? 1 lakh ರೇಂಜಲ್ಲಿದೆ ಇಲ್ಲಿದೆ ಸರ್. ಲಯಬಿಲಿಟೀಸ್ ಅಲ್ಲ. ಹೌದು ಸರ್. OB53 ಓಪನ್ ಮಾಡಿ ಇನ್ನೊಂದು ಸ್ಕ್ರೀನಲ್ಲಿ. OB53ನಾ ಸರ್? ಹ್ಞೂ, ಎಂಟರ್. ಎಲ್ಲಿ ಮೇಂಟೈನ್ ಮಾಡಿದ್ದೀರಾ? ಇದು ನನ್ನ 1000 ಸಲ ಹೇಳಿದ್ನಿ. ಇದು 2 ಸಲ 2-3 ಸಲ ಹೇಳಿದೆ ಕ್ಲಾಸಲ್ಲಿ. ಇದನ್ನು ಯಾರಿಗೋ ಬೇರೆ ಒಂದು ಇಬ್ಬರಿಗೆ ಎರರ್ ಬಂದಿತ್ತು, ಸೇಮ್ ಎರರ್. ಇಲ್ಲ ಹಾಕಿದ್ದೀನಿ ಬಟ್ ತೋತಾ ಇಲ್ಲ ಸರ್ ಅದು ಒಂದು. ತೊಗೊಳತ್ತೆ ಸರ್, ಅದೇ ಏನಕ್ಕೆ ತೊಗೊಳಲ್ಲ? 100% ತೊಗೋಬೇಕಿದು. ಇದು ತೊಗೊತಾ ಇಲ್ಲ ಅಂದರೆ ಸಮಥಿಂಗ್ ಇಸ್ ರಾಂಗ್. ಏನು ಮಾಡ್ಬೇಕು ಸರ್ ಇಲ್ಲಿ ಇವಾಗ? ಸೊ ನೀವೆಲ್ಲ ಸ್ಕ್ರೀನ್ ಕ್ಲೋಸ್ ಮಾಡಿ ಹೇಳ್ತೀನಿ. ನಾವು ಒಂದೇ ಇದೆ ಸರ್, ಇದು ಒಂದೇ. ಕ್ಲೋಸ್ ಮಾಡಿ, ಇದು ಕ್ಲೋಸ್ ಮಾಡಿ. ಹಾಂ ಸರ್. ಇವಾಗ ಓಪನ್ ಮಾಡಿ. ಹಾಂ ಸರ್. OB53ಗೆ ಹೋಗಿ. ಓಕೆ, ಚಾರ್ಟ್ ಆಫ್ ಅಕೌಂಟ್. ಒಂದು ಸೆಕೆಂಡ್. ಗೋ ಬ್ಯಾಕ್ ಹೋಗಿ. ಇವಾಗ ಮತ್ತೆ ಹಾಕಿ ಟೀ ಕೊಡೋದು. 1 ಸೆಕೆಂಡ್ ಇದೆ. ಹಾಂ ಸರ್. 1 ಸೆಕೆಂಡ್. ಡೇಟಾ ಕ್ಯಾನ್ ಬಿ ಡಿಸ್ಪ್ಲೇಡ್ ಬ್ಲಾಕ್ಡ್ ಬೈ ಅದರ್ ಯೂಸರ್ I32. ಓಕೆ, ಸೊ ಇವಾಗ ಏನು ಮಾಡಿ, SM12ಗೆ ಹೋಗಿ ಇನ್ನೊಂದು ಸ್ಕ್ರೀನಲ್ಲಿ. SM12 ಇದು ಕ್ಲೋಸ್ ಮಾಡಲ್ಲ ಸರ್? ಅದು ಬೇಡ, ಅದಿರಲಿ. ಕಂಟ್ರೋಲ್ ಏನು ಕೊಡಿ, ಇನ್ನೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಕಂಟ್ರೋಲ್ ಏನು? ಹಾಂ, ಯಾವುದಂದ್ರೆ ಕೋಡು? ಟೀ ಕೋಡ್ ಅಂದ್ರಲ್ಲ ಸರ್, ಯಾವುದು? ಸೊ ಇವಾಗ OB53 ನಿಮ್ಗೆ ಎರರ್ ಬರ್ತಿತ್ತಲ್ವಾ? ಸೊ ಅಲ್ಲಿ ಕೆಳಗಡೆ ಒಂದು ಯೂಸರ್ ID ಬರ್ತಿತ್ತಲ್ಲ, ಸೊ ಆ ಯೂಸರ್ ಐಡಿನ ನಾವು SM12ಅಲ್ಲಿ ಡಿಲೀಟ್ ಮಾಡಬೇಕು. ಓಕೆ, ಸೊ SM12ಗೆ ಹೋಗಿ SM12ಅಲ್ಲಿ ಅದು ಲಾಸ್ಟ್ ಯೂಸರ್ ID ಹಾಕ್ಬಿಟ್ಟು ಡಿಲೀಟ್ ಮಾಡಿ. 32 ಸೆಲೆಕ್ಟ್ ಆಲ್, ಡಿಲೀಟ್. OB53ಗೆ ಹೋಗ್ಬಿಟ್ಟು ಮತ್ತೆ ಎಂಟರ್ ಮಾಡಿ. ಸೊ ಎಲ್ಲರೂ GL ಅಕೌಂಟ್ ಕ್ರಿಯೇಟ್ ಮಾಡ್ತಿದ್ದೀರಲ್ಲ, ಸೊ ಯಾರಾದ್ರೂ ಇಶ್ಯೂಸ್ ಬಂದಿದೆಯಾ ಬೇರೆ? ಹಾಕಿ, X ಹಾಕಿ ಆ್ಯಂಡ್ ದೆನ್ GL ಹಾಕಿ ಅಷ್ಟೇ. ಓಕೆ, ಸೇವ್ ಇಟ್, ಎಂಟರ್. ಸೇವ್ ಇಟ್, ಬ್ಯಾಕ್ ಹೋಗಿ, FS00 ಹೋಗಿ, ಕ್ರಿಯೇಟ್ ಮಾಡಿ GL. ನೀವು ಹೈರಾರ್ಕಿ ಅದು ಚೇಂಜಸ್ ಮಾಡೋದ್ರಲ್ಲ, ಅದು ಸೇವ್ ಮಾಡಬೇಕು, ಇಲ್ಲಾಂದರೆ ಈ ಥರ ಬರುತ್ತೆ ನಿಮಗೆ. ಓಕೆ, ಸೇವ್ ಮಾಡಿ, ಎಂಟರ್. ಸೊ ಇವಾಗ ನೋಡಿ, ಇಲ್ಲಿ GL ಅಕೌಂಟ್ ಟೈಪು ಅಕೌಂಟಿಂಗ್ ಗ್ರೂಪು ಮೆನ್ಷನ್ ಮಾಡ್ಬಿಟ್ಟು ಕ್ರಿಯೇಟ್ ಮಾಡಿ. ಸೊ ನಮಗೆ ಇದು ಇಲ್ಲಿ ಎರರ್ ಬರ್ತಿತ್ತಲ್ಲ ಇಲ್ಲಿವರೆಗೂ ಅಷ್ಟೇ ಅಲ್ಲ? ಹೌದು ಸರ್. ಓಕೆ, ಸೊ ಇನ್ನು ಮುಂದೆ ಮಾಡ್ತೀರಾ? ನಾನು ಮಾಡ್ತೀನಿ ಸರ್, ಥ್ಯಾಂಕ್ ಯು. ಗುಡ್. ಸೊ ಮತ್ತೆ ಬೇರೆ ಯಾರಿಗಾದ್ರೂ ಇಶ್ಯೂಸ್ ಇದೆಯಾ? ಓಕೆ, ಸೊ ಇಲ್ಲಾಂದರೆ ನಾವು ಲಾಸ್ಟ್ ಕ್ಲಾಸ್ ಎಲ್ಲಿಗೆ ಸ್ಟಾಪ್ ಮಾಡಿದ್ದೆ ಅಂತ ಚೆಕ್ ಮಾಡಿಬಿಡ್ತೀನಿ. 1 ಸೆಕೆಂಡ್. ಸೊ ಟ್ಯಾಕ್ಸ್ ಕೋರ್ಸ್. Okay, so let me share my screen. Okay,
What? Same, Gautam? Okay. ಸೊ ಇವಾಗ ಲಾಸ್ಟ್ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ? ಸೊ ಟ್ಯಾಕ್ಸ್ ಕೋಡ್ ರಿಲೇಟೆಡ್, ರೈಟ್? ಸೊ ಇದರಲ್ಲಿ ಇಲ್ಲಿವರೆಗೂ ಕ್ರಿಯೇಟ್ ಮಾಡಿದ್ವಿ ಟ್ಯಾಕ್ಸ್ ಕೋಡ್ಸ್ ಎಫ್ ಟಿ ಎಕ್ಸ್ಗೆ ಹೋಗ್ಬಿಟ್ಟು ಕ್ರಿಯೇಟ್ ಮಾಡಬೇಕು. ಆ ಟಿ ಕೋಡ್ಸ್ನ ಹಾಕಿದ್ದೆ. ಸೊ ಕಂಡೀಷನ್ ಟೈಪ್ಸ್ ಮಾಡಿದ್ದೆ ಅಲ್ವಾ? ಸೊ ಕಂಡೀಷನ್ ಟೈಪ್ಸ್ನ ಕ್ರಿಯೇಟ್ ಮಾಡಿದ್ದೀನಿ ಆಲ್ರೆಡಿ. ಆ್ಯಂಡ್ ದೆನ್ ವಾಟ್ ಎಲ್ಸ್? ಅಕೌಂಟ್ ಅಸೈನ್ಮೆಂಟ್ ಡಿಟರ್ಮಿನೇಷನ್ಸ್ ಮಾಡಬೇಕು ಒಬಿ ಫಾರ್ಟಿಗೆ. ಓಕೆ. ಆ್ಯಂಡ್ ಕ್ಯಾಲ್ಕುಲೇಷನ್ ಪ್ರೊಸೀಜರ್ ಮಾಡಬೇಕು. ಓಕೆ. ಸೊ ಕ್ಯಾಲ್ಕುಲೇಷನ್ ಪ್ರೊಸೀಜರ್ಸ್ನ ಕ್ರಿಯೇಟ್ ಮಾಡಿದ್ಮೇಲೆ ಸೊ ಇವಾಗ ಟ್ರಾನ್ಸಾಕ್ಷನ್ಸ್ ಕೀಸ್ನು ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ. ಓಕೆ. ಸೊ JF1 JF2 ಇವೆಲ್ಲ. ಸೊ ನಾವಿವಾಗ ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು? ನಾವು ಕಂಡೀಷನ್ಸ್ ಕ್ಯಾಲ್ಕುಲೇಷನ್ ಪ್ರೊಸೀಜರ್ಸ್ನ ಮೇಂಟೈನ್ ಮಾಡಬೇಕು. ಓಕೆ. ಸೊ ಯಾವ ಥರ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಆ್ಯಂಡ್ ಯಾವ ಥರ ವರ್ಕ್ ಆಗಬೇಕು ಅದು ಕ್ಯಾಲ್ಕುಲೇಷನ್ ಪ್ರೊಸೀಜರ್ಸ್ ಅಂತ. ಓಕೆ. ಆ್ಯಂಡ್ GL ಅಕೌಂಟ್ಸ್ ಕೂಡ ಕ್ರಿಯೇಟ್ ಮಾಡಿಬಿಟ್ಟು ಅಸೈನ್ ಮಾಡಬೇಕು. ಸೊ GL ಅಕೌಂಟ್ಸ್ ಯಾವ್ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ ಅದಕ್ಕೆ ಇಲ್ಲಿ ಹಾಕ್ಬಿಟ್ಟಿದ್ದೀನಿ. ಸೊ ನಿಮ್ಗೆ ಅರ್ಥ ಆಗುತ್ತೆ. ಸೊ SGST ಆ್ಯಂಡ್ CGST ಆ್ಯಂಡ್ IGST ಈ ಮೂರಕ್ಕೂ ಡಿಫ್ರೆಂಟ್ GLಸ್ನ ಕ್ರಿಯೇಟ್ ಮಾಡಬೇಕು. ಅದರಲ್ಲಿ ಇನ್ಪುಟ್ ಆ್ಯಂಡ್ ಔಟ್ಪುಟ್ಗೆ. ಓಕೆ. ಸೊ ಇನ್ಪುಟ್ಗೆ 3 ಆ್ಯಂಡ್ ಔಟ್ಪುಟ್ಗೆ 3 GLs ಬರುತ್ತೆ. ಓಕೆ. ಸೊ ಇದರಲ್ಲಿ ಪರ್ಸೆಂಟೇಜ್ ವೈಸು ಆಮೇಲೆ ಡಿಡಕ್ಷನ್ಸ್ಗೆ ನಾನು ಹೇಳ್ತೀನಿ ಯಾವ ಥರ ನೀವು ಅಸೈನ್ ಮಾಡ್ಕೋಬೇಕು ಅಂತ. ಓಕೆ. ಸೊ ಇವಾಗ ಇನ್ಪುಟ್ ಆ್ಯಂಡ್ ಔಟ್ಪುಟ್ಗೆ GLಸ್ನ ಕ್ರಿಯೇಟ್ ಮಾಡೋಣ. ಫಸ್ಟ್ GLs ಕ್ರಿಯೇಟ್ ಮಾಡೋಣ. ಸೊ GLs ಕ್ರಿಯೇಟ್ ಮಾಡಿದ್ಮೇಲೆ ಸೊ ಮತ್ತೆ ಕ್ಯಾಲ್ಕುಲೇಷನ್ ಪ್ರೊಸೆಸರ್ಸ್ನ ಮಾಡೋಣ. ಸೊ ವಿಲ್ ಗೋ ಟು FS00. ಓಕೆ. ಸೊ ಇವಾಗ ನಾವು ಟ್ಯಾಕ್ಸ್ ರಿಲೇಟೆಡ್ GLಸ್ನ ಕ್ರಿಯೇಟ್ ಮಾಡ್ತೀವಿ ಅಲ್ವಾ? ಸೊ ಟ್ಯಾಕ್ಸ್ ರಿಲೇಟೆಡ್ GLಸಲ್ಲಿ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಎರಡಿದೆ ಅಂತ ಹೇಳಿದೆ. ಸೊ ಇನ್ಪುಟ್ಟು ನಮಗೆ ಇಲ್ಲಿ ಯಾವ್ದು ಅಂಡರಲ್ಲಿ ಬರುತ್ತೆ ಇನ್ಪುಟ್ಟು? ಸೊ ನಿನ್ನೆ ಕ್ಲಾಸಲ್ಲಿ ನಾನು ಹೇಳಿದೆ ಅಲ್ವಾ? ಇನ್ಪುಟ್ ವಿಲ್ ಕಮ್ಸ್ ಅಂಡರ್ ಕರೆಂಟ್ ಅಸೆಟ್ಸ್. ಓಕೆ. ಸೊ ಕರೆಂಟ್ ಅಸೆಟ್ಸ್ ಅಂಡರಲ್ಲಿ ಬರುತ್ತೆ. ಸೊ ಇಫ್ ಯು ವಾಂಟ್ ಟು ಕ್ರಿಯೇಟ್ ನಾವು ಸೊ ನಾವು ಕರೆಂಟ್ ಅಸೆಟ್ಸ್ದು ನಂಬರ್ ಏನು ನೋಡ್ಕೊಳ್ಳೋಣ. ಫಸ್ಟು 25002ವರೆಗೂ ಕ್ರಿಯೇಟ್ ಮಾಡಿದ್ವಿ ಅಲ್ವಾ? ಸೊ ನೆಕ್ಸ್ಟ್ ಏನು ಮಾಡ್ತೀನಿ ನಾನು ರೇಂಜ್ ಇಟ್ಟು ಔಟ್ಗೂ ಇನ್ಗೂ ಸೇಮ್ ಸಿಮಿಲರ್ ರೇಂಜ್ನ ಮೇಂಟೈನ್ ಮಾಡೋಣ. ಓಕೆ. 3 4 5 ಮೇಂಟೈನ್ ಮಾಡೋಣ. ಅದೇ ರೇಂಜ್ನ ಅಲ್ಲೂ ಕೂಡ ಮೇಂಟೈನ್ ಮಾಡೋಣ. ಓಕೆ. ಸೊ 3 4 5 ಐ ವಿಲ್ ಕಾಪಿ ದಿಸ್, maintain 3, ಎಂಟರ್. ಸೊ ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಚೇಂಜ್ ಮಾಡೋಣ. ಓಕೆ. ಸೊ ನಾವಿವಾಗ ಇನ್ಪುಟ್ ಟ್ಯಾಕ್ಸ್ ಮಾಡ್ತಿದ್ದೀವಿ, ರೈಟ್? ಸೊ ಇನ್ಪುಟ್ ಸೊ ಏನೇನಿದೆ ಎಕ್ಸಲಲ್ಲಿ ಇನ್ಪುಟ್ SGST ಇದೆ. SGST ಕಾಪಿ ದಿಸ್, ಪೇಸ್ಟ್ ಹಿಯರ್. ಓಕೆ. ನೆಕ್ಸ್ಟ್ ಗೋ ಟು ಕಂಟ್ರೋಲ್ ಟ್ಯಾಬ್. ಸೊ ಇದ್ರಲ್ಲಿ ನಾವು ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಸ್ ಏನು ಮಾಡೋದಿಲ್ಲ. ಓಕೆ. ಸೊ ಏನು ಮೇಂಟೈನ್ ಮಾಡಬೇಕಾಗಿಲ್ಲ. ಸೊ ಓಪನ್ ಐಟಮ್ ಅಮೌಂಟ್ ಕೂಡ ಓಪನ್ ಐಟಮ್ ಅಮೌಂಟ್ ಬೇಕಿದೆ. ಓಕೆ. ಟ್ಯಾಕ್ಸ್ ನಾವು ಎಷ್ಟು ಪೇ ಮಾಡಿದ್ದೀವಿ ಎಷ್ಟು ಇದು ಅಂತ ಮೇಂಟೈನ್ ಮಾಡಬೇಕು. ಓಕೆ. ಸೊ ನೆಕ್ಸ್ಟ್ ನಾವು ಟ್ಯಾಕ್ಸ್ಗೆ ಏನಾದರೂ ಸಪ್ರೇಟ್ ಕ್ರಿಯೇಟ್ ಮಾಡಿದರೆ ಗ್ರೂಪು ಟ್ಯಾಕ್ಸ್ದು ಅಸೈನ್ ಮಾಡಿ. ಟ್ಯಾಕ್ಸ್ ಅಕೌಂಟ್ಸ್ ಇದೆ, ಅಸೈನ್ ಮಾಡಿ, ಸೇವ್ ಇಟ್. ಸೊ ಸಿಮಿಲರ್ ವೇ ಕಾಪಿ ದಿಸ್, U4, ಎಂಟರ್. ಸೊ SGST ಆಯಿತು, CGST IGST ಮಾಡಬೇಕು. CGST, save it. Next copy as E5 and IGST. ಸೊ IGST. ಓಕೆ. ಸೊ ಇದು 3 ಇನ್ಪುಟ್ಗೆ ಆಯಿತು. ಸೊ ಇನ್ಪುಟ್ ಟ್ಯಾಕ್ಸ್ದು ಹಾಕೊಂಬಾಳೆ 25303 25303 and 25304 25305. ಸೊ ನೆಕ್ಸ್ಟ್ ಇದಕ್ಕೂ ಸೇಮ್ ರೇಂಜಲ್ಲೇ ಮೇಂಟೈನ್ ಮಾಡೋಣ. ಸೇಮ್ ರೇಂಜ್ ಮೀನ್ಸ್ ಸೊ ಕರೆಂಟ್ ಲಯಬಿಲಿಟೀಸ್ ಅಂಡರಲ್ಲಿ 3 ಇಂದನೇ ಸ್ಟಾರ್ಟ್ ಮಾಡೋಣ. ಕಾಪಿ ಆಸ್, ಮೇಕ್ ಇಟ್ 3, remove this. ಸೊ ಔಟ್ಪುಟ್ ಟ್ಯಾಕ್ಸ್ ಹಾಕೋಣ. ಔಟ್ಪುಟ್ SGST. ಗೋ ಟು ದ ಕಂಟ್ರೋಲ್ ಟ್ಯಾಬ್. ರಿಕನ್ಸಿಲೇಷನ್ ಇಲ್ಲ, ಇದು ರಿಮೂವ್ ಮಾಡಿ. ಓಪನ್ ಐಟಮ್ ಟ್ಯಾಕ್ಸ್.
ಸೊ ಟ್ಯಾಕ್ಸ್ ಕ್ಯಾಟಗರಿ ಏನು ಬೇಕಿಲ್ಲ ಇದಕ್ಕೆ. ಆ್ಯಕ್ಚುಲಿ ನಾವು ಟ್ಯಾಕ್ಸ್ ಕೋಡ್ ಯೂಸ್ ಮಾಡಲ್ಲಲ್ವ. leave it. Remove this. Go to the tax accounts and save. Okay, same copy as forward CGST set. So next ಇದೆ ತರ IGST ಮಾಡೋಣ. File and IGST. ಓಕೆ ಓಕೆ. ಸೊ ಇವಾಗ ಮೂರು ಟ್ಯಾಕ್ಸ್ ಕೋಡ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಟ್ಯಾಕ್ಸ್ ಕೋಡ್ ರೇಂಜ್ನ ಕಾಪಿ ಮಾಡ್ಕೊಳ್ತೀನಿ. 5 3 3 1 5 0 0 4. ಸೊ ಇವಾಗ ನಾವು ಟ್ಯಾಕ್ಸ್ ಅಕೌಂಟ್ಸ್ನ ಕ್ರಿಯೇಟ್ ಮಾಡಿದ್ವಿ. ಸೊ ಅಕೌಂಟ್ ಡಿಟರ್ಮಿನೇಷನ್ಸ್ ಮಾಡೋಣ. ಅಕೌಂಟ್ ಡಿಟರ್ಮಿನೇಷನ್ ಮಾಡಿ OB40 ಮಾಡಬೇಕು. ಟಿ ಕೋಡಲ್ಲಿ ಮಾಡೋದಾದ್ರೆ. ಪಾತಲ್ಲಿ ಆಗೋದಾದರೆ ಸೊ ಪೋಸ್ಟಿಂಗ್ಸಲ್ಲಿ ಡಿಫೈನ್ ಅಕೌಂಟ್ಸ್ಗೆ ಹೋಗಬೇಕು. ಸೊ ಓಪನ್ ಒನ್ ಮೋರ್ ಸ್ಕ್ರೀನ್, ಗೋ ಟು SIMG, ಟಿ ಕೋಡರ್ OB40. ಸೊ ಪಾತಲ್ಲಿ ಆಗೋದಾದ್ರೆ ಇಲ್ಲಿ ಅಂತ ನೋಡ್ಕೊಳ್ಳಿ. ಫೈನಾನ್ಷಿಯಲ್ ಅಕೌಂಟಿಂಗ್, ಅಂಡರ್ ಫೈನಾನ್ಷಿಯಲ್ ಅಕೌಂಟಿಂಗ್ ಗ್ಲೋಬಲ್ ಸೆಟ್ಟಿಂಗ್ಸ್, ಅಂಡರ್ ಗ್ಲೋಬಲ್ ಸೆಟ್ಟಿಂಗ್ ಟ್ಯಾಕ್ಸ್ ಆನ್ ಸೇಲ್ಸ್ ಆ್ಯಂಡ್ ಪರ್ಚೇಸ್. ಸೊ ಇಲ್ಲಿ ಪೋಸ್ಟಿಂಗ್ಸ್ ಅಂಡರಲ್ಲಿ ಡಿಫೈನ್ ಟ್ಯಾಕ್ಸ್ ಅಕೌಂಟ್ಸ್ ಹೋಗಬೇಕು. ಸೊ ಡಿಫೈನ್ ಟ್ಯಾಕ್ಸ್ ಅಕೌಂಟ್ಸಲ್ಲಿ ಸೊ ಇವಾಗ ನಾವು ಟ್ರಾನ್ಸಾಕ್ಷನ್ಸ್ ಕೀಸ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀವಿ. ಸೊ ಐ ವಿಲ್ ಓಪನ್ ದಿಸ್ ಇನ್ ಎಕ್ಸೆಲ್. JF1 ಅಲ್ಲ. ಸೊ JF1ಗೆ ಸೊ ಯಾವ್ದು ಅಸೈನ್ ಮಾಡಬೇಕು ನೋಡ್ಕೊಳ್ಳೋಣ. ಗೋ ಟು ದ ಪೊಸಿಷನ್, ಎಂಟರ್ JF1. ಸೊ ಇವಾಗ JF1ಗೆ ಸೊ ಡೆಬಿಟ್ ಆ್ಯಂಡ್ ಕ್ರೆಡಿಟ್ಗೆ ಏನು ಪೋಸ್ಟಿಂಗ್ ಕೀ ಹಾಕಬೇಕು ಆ್ಯಂಡ್ ದೆನ್ ಯಾವ GL ಅಸೈನ್ ಮಾಡಬೇಕು ಅಂತ ನೋಡೋಣ. ಓಕೆ, ಸೊ ಗೋ ಟು ದ ರೂಲ್ಸ್. ಸೊ ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್, chart of accounts, JIFL, FL, okay, and accounts, new entries. ಸೊ GL ಅಕೌಂಟ್ನ ಹಾಕೋಣ. ಸೊ GL ಅಕೌಂಟ್ ಬಂದ್ಬಿಟ್ಟು ಇದು JFI ಅಲ್ವಾ. ಸೊ JF1 ಅಲ್ಲ, JF1 ಬಂದ್ಬಿಟ್ಟು ಇನ್ಪುಟ್ಗೆ, ರೈಟ್, ಇನ್ಪುಟ್. Copy this, paste here, save. ಓಕೆ, ಸೊ ಇಲ್ಲಿ ರೂಲ್ಸಲ್ಲಿ ನೀವು ಕಂಟ್ರಿ ಹಾಕೊಂಡ್ರೆ ಕಂಟ್ರಿ ಕೋಡ್ ತೊಗೊಳುತ್ತೆ ಇಲ್ಲಿ ಅಕೌಂಟ್ಸಲ್ಲಿ. ಸರ್ TR ಬೇರೆದ್ರಲ್ಲಿ ಸೇವ್ ಆಯಿತು ಅನ್ಸುತ್ತೆ ನೋಡಿ ಸರ್ ಅದು. ಓಕೆ, ಇಸ್ ಇಟ್? ಓಕೆ, ಚೇಂಜ್ ಮಾಡ್ಬೋದು, ಹೇಳ್ತೀನಿ ನಾನು ಯಾವ ಥರ ಅಂತ. ಓಕೆ, ಸೊ ಇವಾಗ ಇಲ್ಲಿ ಡೆಬಿಟ್ ಆ್ಯಂಡ್ ಕ್ರೆಡಿಟ್ಗೆ ಪೋಸ್ಟಿಂಗ್ ಕೀಸ್ನ ಮೇಂಟೈನ್ ಮಾಡ್ಬೋದು, 40 and 50. ಓಕೆ, ಇನ್ಪುಟ್ ಸಾರಿ JF1 ಇನ್ಪುಟ್ CGST, ನಾನು ರಾಂಗ್ ಆಗಿ ಅಸೈನ್ ಮಾಡಿದೆ ನಾನು. ಓಕೆ, ಐ ವಿಲ್ ಚೇಂಜ್ ಇಟ್. ಓಕೆ, ಗೋ ಟು ದ ರೂಲ್ಸ್, ಟೇಕ್ ದಿಸ್ ಅಕೌಂಟ್ಸ್. ಸೊ CGST ಹಾಕಬೇಕು. CGST ಯಾವುದಿದೆ? JFI 0004, ಸಾರಿ 25004. Sanjay set. ಸೊ ಐ ವಿಲ್ ಗೋ ಬ್ಯಾಕ್. ಸೊ TRL ರಾಂಗ ಸೇವ್ ಆಗಿದೆ ಅಂದಲ್ಲ, ಸೊ ಅದನ್ನ ಕರೆಕ್ಟ್ ಮಾಡಿ. ಸೊ ಗೋ ಟು ದ ಟೇಬಲ್, ಕ್ಲಿಕ್ ಆನ್ ಟ್ರಾನ್ಸ್ಪೋರ್ಟ್, include in request, select include in request with dependent entries. Okay, so ಇದು ಬೇರೆ TRL ಆಗಿದೆ ನೀವು ಹೇಳ್ದಂಗೆ. ಸೊ ಐ ವಿಲ್ ಕಾಪಿ ದ TR now. So now I will go back. Again click on define tax codes, go to JF1. ಸೊ JF1 ಬಂದ್ಬಿಟ್ಟು CGST ಅಲ್ವಾ. ಸೊ ಇವಾಗ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಟ್ರಾನ್ಸ್ಪೋರ್ಟ್ಗೆ ಹೋಗಬೇಕು. ಸೊ ಇಲ್ಲಿ ನಿಮಗೆ TR ಕೇಳುತ್ತೆ. ಅಗೇನ್ ಯು ಕ್ಯಾನ್ ಚೇಂಜ್ TR.
ಸೊ ಆಲ್ರೆಡಿ ಆರ್ ಟಿ ಎಲ್ ಸೇವ್ ಆಗಿರುತ್ತಲ್ಲ ಅದನ್ನ ಹೆಂಗೆ ಡಿಲೀಟ್ ಮಾಡಬೇಕು ಅಂತಂದರೆ SE0 ನನಗೆ ಡಿಲೀಟ್ ಮಾಡಬೇಕು. ಓಕೆ, ಐ ವಿಲ್ ಸೇವ್ ದಿಸ್. ಕ್ಲಿಕ್ ಆನ್ ರೂಲ್ಸ್, ಅಕೌಂಟ್ಸ್, including request. ಓಕೆ, ಸೊ ಇಲ್ಲಿ ನಾನು ಮಾಡಬೇಕು ಇನ್ಕ್ಲೂಡಿಂಗ್ ರಿಕ್ವೆಸ್ಟ್. JF1 ಹೋಗಿ JF1 select this table including request with dependent entries. ಓಕೆ, ಸೊ ಇವಾಗ ಎಂಟ್ರೀಸ್ ಏನಾಯಿತು ಇದಕ್ಕೆ ಫ್ಲಾಗ್ಡ್ ಆಗಿದೆ ನಮ್ಮ TRಗೆ. ಓಕೆ, ಸೊ ಈ ಥರ ಚೇಂಜಸ್ ಮಾಡಬೇಕು. ಸೊ ನೆಕ್ಸ್ಟ್ ಅಗೇನ್ ಇದಕ್ಕೆ ಹೋಗಿ ಟು ದ ಚೇಂಜಸ್, ಸೇಮ್ ಅಲ್ವಾ, 40 and 40 ಇದಕ್ಕೂ 40 ಹಾಕ್ಬಿಡಿ. ಓಕೆ, ಸೊ JF1 ಆ್ಯಂಡ್ ನೆಕ್ಸ್ಟ್ JL ಅಲ್ವಾ, ಸೊ ಇದಕ್ಕೂ 40 40 40. ಸೊ ನೆಕ್ಸ್ಟ್ ಈ ಕಡೆ 50 ಹಾಕೊಂಡು ನೆಕ್ಸ್ಟ್. ಸೈಟ್. ಓಕೆ, ಸೊ ಬಟ್ ಇದಕ್ಕೆ ನಾವು GL ಕೋಡ್ಸ್ನ ಅಸೈನ್ ಮಾಡಿದ್ದೀವಲ್ವ ಒಂದ್ಸಲ ಚೆಕ್ ಮಾಡ್ಬೇಕು. ಇಲ್ಲಿ ಹೋಗಿ ಸೊ ನೀವು ಎಂಟ್ರೀಸ್ ಹಾಕಿದ್ರೆ ರೂಲ್ಸಲ್ಲಿ ಚಾರ್ಟ್ ಆಫ್ ಅಕೌಂಟ್ ಕೇಳುತ್ತೆ, ಚಾರ್ಟ್ ಆಫ್ ಅಕೌಂಟ್ ಕೊಡಿ, ಕಂಟ್ರಿ ಟ್ಯಾಕ್ಸ್ ಕೋಡ್ ಕೊಟ್ಟರೆ ಟ್ಯಾಕ್ಸ್ ಕೋಡ್ ಕೇಳುತ್ತೆ. ಸೊ ಲೇಟರ್ ನಾನು ಟ್ಯಾಕ್ಸ್ ಕೋಡ್ ಅಸೈನ್ ಮಾಡೋದು ಹೇಳ್ತೀನಿ. ಸೊ ಇಲ್ಲ ನೀವು ಇಲ್ಲೇ ಎನೇಬಲ್ ಮಾಡ್ಕೊಂಡ್ರೆ ಇವಾಗ ಟ್ಯಾಕ್ಸ್ ಕೋಡ್ಗೆ ಯು ಕ್ಯಾನ್ ಸೇವ್ ದಿಸ್, ಸೆಲೆಕ್ಟ್ ಆ್ಯಂಡ್ ಅಸೈನ್ ಅಕೌಂಟ್ಸ್. ಇಲ್ಲಿ ಟ್ಯಾಕ್ಸ್ ಕೋಡ್ ಆಪ್ಷನ್ಸ್ ಕೇಳುತ್ತಲ್ಲ. ಓಕೆ, ಸೊ ಇಲ್ಲಿ ಟ್ಯಾಕ್ಸ್ ಕೋಡ್ ಆಪ್ಷನ್ಸ್ನ ಕೇಳುತ್ತೆ. ನೀವು ಟ್ಯಾಕ್ಸ್ ಕೋಡ್ನ ಸೆಲೆಕ್ಟ್ ಮಾಡಿದ್ರೆ ಅವಾಗ ನೀವು ಮ್ಯಾಂಡೇಟ್ರಿ ಟ್ಯಾಕ್ಸ್ ಕೋಡ್ ಹಾಕಲೇಬೇಕಾಗುತ್ತೆ ಇಲ್ಲಿ. ಓಕೆ, ಸೊ ಇವಾಗ JF2 ಅಲ್ವಾ, ಸೊ JF2ಗೆ F2ಗೆ ಡಿಸ್ಕ್ರಿಪ್ಷನ್ ಏನಿತ್ತು SGST ನೋಡಿ, ಇಲ್ಲಿ ಟ್ಯಾಕ್ಸ್ ಕೋಡ್ ಕೇಳುತ್ತೆ. ನಾವು ಇನ್ನೂ ಟ್ಯಾಕ್ಸ್ ಕೋಡ್ನ ಕ್ರಿಯೇಟ್ ಮಾಡಿಲ್ಲ, ರೈಟ್. ಸೊ ಅದಕ್ಕೆ ನೀವೇನು ಮಾಡಬೇಕು, ಸ್ಟಾರ್ಟಿಂಗಲ್ಲಿ ಟ್ಯಾಕ್ಸ್ ಕೋಡ್ ಹಾಕ್ಬಿಡಿ. ಸೊ ಇಲ್ಲ ಆಮೇಲೆ ಕ್ರಿಯೇಟ್ ಮಾಡ್ಕೊಳ್ಳಿ, ಟ್ಯಾಕ್ಸ್ ಕೋಡ್ ಕ್ರಿಯೇಟ್ ಮಾಡಿದ್ಮೇಲೆ ಕೂಡ ಮಾಡ್ಬೋದು. ಓಕೆ, ಬಟ್ ಇದು ಯಾವ ಥರ ಮಾಡಬೇಕು ಅನ್ನೋದು ನೋಡ್ಕೊಳ್ಳಿ ಅಷ್ಟೇ. ಓಕೆನಾ, ಸೊ ಇಲ್ಲಿ ಮ್ಯಾಂಡೇಟ್ರಿ ಮಾಡಿಕೊಂಡ್ರೆ ಸೊ ಅಗೇನ್ ಯು ಹ್ಯಾವ್ ಟು ಅಸೈನ್. ಸೊ ಇಲ್ಲ ಅಂದರೆ ಲೇಟರ್ ಯು ಕ್ಯಾನ್ ಅಸೈನ್. ಸೊ ಇನ್ಪುಟ್ SGST. ಸೊ ಇವಾಗ ಜಸ್ಟ್ ರೂಲ್ಸ್ಗೆ ಹೋಗಿ ಸೆಲೆಕ್ಟ್ ದಿಸ್, ರೂಲ್ಸ್ಗೆ ಹೋಗಿ ಆ್ಯಂಡ್ ಟ್ಯಾಕ್ಸ್ ಕೋಡ್ ಇರುತ್ತೆ ರಿಮೂವ್ ಮಾಡ್ಕೊಳ್ಳಿ. ಓಕೆ, ಇದು ರಿಮೂವ್ ಆಗ್ತಾ ಇಲ್ಲ. I should not select this. ಓಕೆ, ಫೈನ್. ಸೊ ಇದು ನಾನು ಆಮೇಲೆ ಮಾಡ್ಕೊತೀನಿ ಆಗಿದ್ರೆ. ಸೊ ಫಸ್ಟ್ ನಾನು ಟ್ಯಾಕ್ಸ್ ಪ್ರೊಸೀಜರ್ಸ್ನ ಮೇಂಟೈನ್ ಮಾಡ್ಕೊತೀನಿ. ಓಕೆ, ಸೊ ಇನ್ನೊಂದು ಸ್ಕ್ರೀನ್ಗೆ ಹೋಗಿ ಸೊ ಇಲ್ಲಿ ನೋಡಿ. ಸೊ ನಾವು ಫಸ್ಟು ಟ್ಯಾಕ್ಸ್ ಪ್ರೊಸೀಜರ್ಸ್ ಏನೇನು ಮಾಡಬೇಕು ಅಂದರೆ OBQ ಇಲ್ಲಿ ಮಾಡ್ತೀವಲ್ಲ, ಸೊ ಆ ಸೆಟ್ಟಿಂಗ್ಸ್ನ ಮೇಂಟೈನ್ ಮಾಡಬೇಕು. ಸೊ ಕ್ಯಾಲ್ಕುಲೇಷನ್ ಪ್ರೊಸೀಜರ್. ಸೊ ನೀವು OBQ ಹೋದ್ರೂ ಮೇಂಟೈನ್ ಮಾಡ್ಬೋದು, ಇಲ್ಲ SIMGಗೆ ಹೋದರೆ ಸೊ ಡೈರೆಕ್ಟ್ ಪಾತಲ್ಲೂ ಕೂಡ ಮೇಂಟೈನ್ ಮಾಡ್ಬೋದು. ಸೊ ಅಗೇನ್ ಫೈನಾನ್ಷಿಯಲ್ ಅಕೌಂಟಿಂಗ್ global settings, and here go to tax on sales and basic settings, check calculation procedure, define procedure. ಓಕೆ, ಸೊ ಇಲ್ಲಿ ನೀವು ಕ್ಯಾಲ್ಕುಲೇಷನ್ ಪ್ರೊಸೀಜರ್ಸ್ನ ಡಿಫೈನ್ ಮಾಡ್ತಾ ಹೋಗ್ಬೇಕು. ಸೊ ನಮ್ಮ ಕಂಟ್ರಿಗೆ ಯಾವ್ದು ಕ್ಯಾಲ್ಕುಲೇಷನ್ ಪ್ರೊಸೀಜರ್ಸು, ಸೊ ಆ ಕ್ಯಾಲ್ಕುಲೇಷನ್ ಪ್ರೊಸೀಜರ್ಸ್ನ ನಾವು ಹಾಕೋಬೋದು. ನಾವು ಕಂಪನಿ ಕೋಡ್ಗೆ ಯಾವ ಥರ ಬೇಕು ಆ ಥರ ನೇಮಿಂಗ್ ಕನ್ವೆನ್ಷನ್. ಸೊ ಈಗ ಇಂಡಿಯಾಗೆ ISTXN ಈ ಥರ ಸುಮಾರು ನೀವು ಹಾಕೋಬೋದು, ಟ್ಯಾಕ್ಸ್ IN ಈ ಥರ. ಸೊ ನಮ್ಮ ಕಂಪನಿ ಕೋಡ್ಗೆ ನಾವು ಸಪ್ರೇಟ್ ಕ್ರಿಯೇಟ್ ಮಾಡ್ಕೊತೀವಿ ಅಂದರೆ ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್, ಟ್ಯಾಕ್ಸ್ JF ಅಂತ ಹಾಕೋತೀವಿ. ಓಕೆ, ಸೊ ಟ್ಯಾಕ್ಸ್ ಪ್ರೊಸೀಜರ್ ಫಾರ್ JIF. ಓಕೆ, ಸೆಟ್. ಇದನ್ನು ಕಾಪಿ ಮಾಡ್ಕೊಳ್ಳಿ. ನೀವು ಎಲ್ಲ ಏನೇ ಕಾನ್ಫಿಗರೇಷನ್ಸ್ ಮಾಡಿದ್ರು ಎಲ್ಲ ಸೆಟ್ಟನ್ನು ಕಾಪಿ ಮಾಡಿ ಇಟ್ಕೊಳ್ಳಿ, ಅಂದರೆ ನೀವು ಮರ್ತೋಗ್ಬಿಡುತ್ತೆ. ಓಕೆ, ಸೊ ಟ್ಯಾಕ್ಸ್ JF ಅಂತ ಮಾಡಿದ್ದೀನಿ ನಾನು. ಐ ಸೇವ್ ದಿಸ್. ಇವಾಗ ಕಂಟ್ರೋಲ್ ಡಾಟಾಗೆ ಹೋಗ್ಬಿಟ್ಟು ಇಲ್ಲಿ ನಾವು ಪ್ರೊಸೀಜರ್ಸ್ನ ಮೇಂಟೈನ್ ಮಾಡಬೇಕು. ಓಕೆ,
ಸೊ ಯಾವ ಥರ ಮೇಂಟೈನ್ ಮಾಡಬೇಕು ಅಂತ ನಿಮಗೆ ತೋರಿಸ್ತೀನಿ. ಓಕೆ, ಸೊ ಈ ಥರ ಸೇಮ್ ನೀವು ಅದೇ ಥರ ಕಾನ್ಫಿಗರೇಷನ್ಸಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಮೇಂಟೈನ್ ಮಾಡ್ಕೋಬೋದು. ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ ಇಲ್ಲಿ ಸ್ಟೆಪ್ಸ್ ಹಾಕಬೇಕು. ಓಕೆ, ಸೊ ಸ್ಟೆಪ್ಸ್ ಏನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದರೆ, ಸೊ ನೀವು ಯಾವ ಥರ ಸ್ಟೆಪ್ಸ್ನ ಇಲ್ಲಿ ಇನ್ಕ್ಲೂಡ್ ಮಾಡಿರ್ತೀರಾ, ಸೊ ಬೇಸ್ಡ್ ಆನ್ ದಟ್ ಏನಾಗುತ್ತೆ, ಸೊ ಕಾನ್ಫಿಗರೇಷನ್ಸು ವರ್ಕ್ ಆಗ್ತಾ ಹೋಗುತ್ತೆ. ಸೊ ನೀವು ಯಾವ ಥರ ಸ್ಟೆಪ್ಸ್ನ ಇನ್ಕ್ಲೂಡ್ ಮಾಡಿರ್ತೀರಾ ಅದ್ರ ಮೇಲೇ ವರ್ಕ್ ಆಗೋದು. ಸೊ ನೀವು ಕಾನ್ಫಿಗರೇಷನ್ಸಲ್ಲಿ ಮಾಡುವಾಗ ಸೊ ಪ್ರಾಪರ್ ಸ್ಟೆಪ್ಸ್ನ ಮೇಂಟೈನ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಸ್ಟೆಪ್ಸ್ ಬಂದ್ಬಿಟ್ಟು ನೋಡಿ 10, 20 ಈ ಥರ ಕೂಡ ಹಾಕೋಬೋದು. ನಿಮ್ಗೆ ಯಾವ ಥರ ಬೇಕಾದರೂ ಹಾಕೋಬೋದು. 100, 200 ಕೂಡ ಹಾಕೋಬೋದು ಸ್ಟೆಪ್ಸ್. ಸೊ ಇದು ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, 30, 40, 50, 60 ಆ್ಯಂಡ್ 70. ಟೋಟಲ್ ನಮಗೆ 336 ಬೇಕು, ಒಂದು ಬೇಸ್ಗೆ ಬೇಕು. ಸೊ ಹಂಗಾಗಿ ಅದು ತೊಗೊತಾ ಇದ್ದೀನಿ. ಓಕೆ, ಸೊ ಇದು ಬಂದ್ಬಿಟ್ಟು ನಿಮಗೆ ಸೊ ಜಸ್ಟ್ ಕೌಂಟರ್ಸ್. ಓಕೆ, ಇದು ಫ್ರಮ್ ಕೌಂಟರ್ ಆ್ಯಂಡ್ ಕಂಡೀಷನ್ ಟೈಪ್ಸ್ ಆ್ಯಂಡ್ ಡಿಸ್ಕ್ರಿಪ್ಷನ್ಸ್. ಇದು ಫ್ರಮ್ 1 2ಗೆ ಆಗಬೇಕು. ಓಕೆ, ಸೊ ಇಲ್ಲಿ ಕೌಂಟರಲ್ಲಿ ಸೊ ನೀವು ಏನು 0 ಆಗಬೇಕಾದ್ರೂ ಹಾಕೋಬೋದು. 0 ಮೇಂಟೈನ್ ಮಾಡ್ಕೊಂಡು ಹೋಗಿ. ಯು ಕ್ಯಾನ್ ಲೀವ್ ಇಟ್ ಬ್ಲ್ಯಾಂಕ್ ಆಲ್ಸೋ. ಇಲ್ಲಿ ಬ್ಲ್ಯಾಂಕ್ ಬಿಟ್ಟರೆ ಅದು 0ನೇ ತೊಗೊಳುತ್ತೆ ಆಟೋಮೆಟಿಕಲಿ. ಓಕೆ, ಇದು ಕಂಡೀಷನ್ ಟೈಪ್. ಫಸ್ಟ್ ಯಾವಾಗಲೂ ನಾವು ಬೇಸ್, ಇದು ಜನರಲ್, ಇದು ಸೊ ಬೇಸ್ ಇದು ಸ್ಟ್ಯಾಂಡರ್ಡ್ ಆ್ಯಂಡ್ ಮೋರ್ ಓವರ್ ಇಟ್ಸ್ ಮ್ಯಾಂಡೇಟ್ರಿ ಅಸೈನ್ ಮಾಡಲೇಬೇಕು. ಏನಕ್ಕೆ ಅಂದರೆ ಟ್ಯಾಕ್ಸ್ ಏನೇ ಕ್ಯಾಲ್ಕುಲೇಷನ್ಸ್ ಮಾಡಿದ್ರು ಬೇಸ್ ಅಮೌಂಟ್ ಮೇಲೆ ಕ್ಯಾಲ್ಕುಲೇಷನ್ಸ್ ಆಗುತ್ತೆ ಅಲ್ವಾ. ಸೊ ಹಂಗಾಗ್ಬಿಟ್ಟು ಸೊ ಆ ಬೇಸ್ ಏನಿದೆ ಸೊ ಆ ಬೇಸ್ ತಂದು ಅಸೈನ್ ಮಾಡಲೇಬೇಕು. ಸೊ ಈ ಬೇಸ್ ಅಸೈನ್ ಮಾಡಿದ್ಮೇಲೆ ಸೊ ನೆಕ್ಸ್ಟು ಸೊ ಫ್ರಮ್ ಯಾವ ರೇಂಜಿಂದ ಯಾವ ರೇಂಜ್ವರೆಗೂ ಯಾವ ಕಂಡೀಷನ್ಸ್ ಬರುತ್ತೆ ಅಂತ ಅಸೈನ್ ಮಾಡಬೇಕು. ಸೊ ನಾವು ಆಲ್ರೆಡಿ ಕಂಡೀಷನ್ಸ್ ಮಾಡಿದ್ದೀವಲ್ಲ, ಅಸೈನ್ ಮಾಡ್ತಾ ಹೋಗೋದು ಅಷ್ಟೇ. ಕಾಪಿ ಪೇಸ್ಟ್. ಸೊ ಇಲ್ಲಿ ಕೂಡ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ಡ್ರಾಪ್ ಡೌನಲ್ಲಿ. ಸೊ ನೀವು ಮತ್ತೆ ಸೊ ನಿಮ್ಮ ಕಂಡೀಷನ್ ಟೈಪ್ಸ್ದು ಇದೆಲ್ಲ ಡೀಟೇಲ್ಸ್ ಹಾಕ್ಬಿಟ್ಟು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸೊ ಸರ್ಚ್. ಓಕೆ, ಸೊ ಎಂಟರ್. ಆಟೋಮೆಟಿಕ್ಕಾಗಿ ಡಿಸ್ಕ್ರಿಪ್ಷನ್ ಬಂದುಬಿಡುತ್ತೆ. ನೀವೇನೇನು ಹಾಕಿರ್ತೀರ ಸೊ ಆ ಡಿಸ್ಕ್ರಿಪ್ಷನ್ನ ಇಲ್ಲಿ ಹಾಕ್ಬೇಕು. ಓಕೆ, ಸೊ ರೇಂಜ್ನ ಮೇಂಟೈನ್ ಮಾಡ್ತಾ ಹೋಗಿದ್ದೆ ಅಷ್ಟೇ. ಸೊ ಇದೇನಕ್ಕೆ ಎಲ್ಲಕ್ಕೂ 10 ಆಗ್ತಾ ಇದ್ದೀನಿ ಅಂತಂದರೆ, ಸೊ ಇದು ಬೇಸ್ ಅಮೌಂಟ್ ಮೇಲೆ ಕ್ಯಾಲ್ಕುಲೇಷನ್ಸ್ ಆಗುತ್ತೆ. ಸೊ ಬೇಸ್ ಹೆಂಗೆ ಯಾವ ಥರ ಇರುತ್ತೋ ಸೊ ಆ ಥರ ನೀವು ಹಾಕೊಂಡು ಹೋಗ್ಬೋದು. ಒಂದು ಸೆಕೆಂಡ್. ಓಕೆ, ಸಾರಿ. ಸೊ ಇವಾಗ ಸೊ ನಾವು ಏನಕ್ಕೆ 10 ಮೇಂಟೈನ್ ಮಾಡ್ತಾ ಇದ್ದೀನಿ ಅಂತಂದರೆ, ಸೊ ಎಲ್ಲ ಬಂದ್ಬಿಟ್ಟು ಬೇಸ್ ಅಮೌಂಟ್ ಮೇಲೆ ಕ್ಯಾಲ್ಕುಲೇಟ್ ಆಗಬೇಕು. ಸೊ ನೀವೇನೇ ಇನ್ಪುಟ್ GST, SGST ಯಾವುದೇ ಟ್ಯಾಕ್ಸ್ ಆಗಿದ್ರೂ ಕೂಡ ಸೊ ಇಟ್ ವಿಲ್ ಬಿ ಕ್ಯಾಲ್ಕುಲೇಟ್ ಆನ್ ಬೇಸ್ಡ್ ಅಮೌಂಟ್. ಸೊ ಅದಕ್ಕೆ ನಾನು ಬೇಸ್ಡ್ ಅಮೌಂಟ್ ಏನಿದೆ ರೇಂಜು ಸೊ ಅದೇ ರೇಂಜನ್ನ ಮೇಂಟೈನ್ ಮಾಡ್ತಾ ಹೋಗ್ತೀನಿ ಸ್ಟೆಪ್ಸ್. ಓಕೆ, ಸೊ ನೀವು ಕೂಡ ಅಷ್ಟೇ, ನೀವು ಏನಾದರೂ ರೇಂಜ್ ಮೇಂಟೈನ್ ಮಾಡ್ಕೊಳ್ಳಿ, ಬಟ್ ಅದೇ ರೇಂಜನ್ನ ಸೊ ಇಲ್ಲಿ ಅಸೈನ್ ಮಾಡ್ಕೊಳ್ಳಿ. ಸೊ ನೀವು ಅದೇ ರೇಂಜ್ನ ಮೇಂಟೈನ್ ಮಾಡೋದ್ರಿಂದ ಏನಾಗುತ್ತೆ, ಸೊ ನಿಮ್ಮ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಬೇಸ್ ಅಮೌಂಟ್ ಮೇಲೆ ಆಗುತ್ತೆ. ಓಕೆ, ಓಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಸೊ ಇಲ್ಲಿ ಸೊ ಪ್ರಿಂಟ್ ಟೈಪ್ ಅಂತ ಇದೆ. ಸೊ ಇದೇ ನಿಮಗೆ ಮ್ಯಾಂಡೇಟ್ರಿ ಫೀಲ್ಡ್ ಅಲ್ಲ. ಸೊ ಇಫ್ ಯು ನಾಟ್ ಮೇಂಟೈನ್ ಸೊ ನಾಟ್ ಅನ್ ಇಶ್ಯೂ. ಇದಕ್ಕೆಲ್ಲ ಪ್ರಿಂಟ್ ಯಾವ ಥರ ಟೈಪ್ ಮೇಂಟೈನ್ ಮಾಡ್ತೀವೋ ಸೊ ಅದನ್ನು ಕೊಡುತ್ತೆ ಅಷ್ಟೇ. ಸಬ್ ಟೋಟಲ್ ಆನ್ ರಿಕ್ವೈರ್ಡ್ ಆ್ಯಂಡ್ ಆಲ್ಟರ್ನೇಟಿವ್ ಕಂಡೀಷನ್ಸ್ ಅಮೌಂಟ್ಸ್ ಏನಾದರೂ ಎಂಟರ್ ಮಾಡೋಂಗಿದ್ರೆ ಸೊ ಅದನ್ನೆಲ್ಲ ಅಸೈನ್ ಮಾಡ್ಕೋಬೇಕು. ಓಕೆ,
ಸೊ ನೆಕ್ಸ್ಟ್ ಅಕೌಂಟಿಂಗ್ ಕೀಸ್ ನಾವೇನು ಡಿಫೈನ್ ಮಾಡಿದ್ವಿ ಆ ಅಕೌಂಟಿಂಗ್ ಕೀಸ್ನ ಹಾಕಬೇಕು. ಸೊ ಬೇಸ್ ಅಮೌಂಟ್ಗೆ ಸೊ ಯಾವುದು ಅಕೌಂಟಿಂಗ್ ಕೀಸ್ ಬೇಕಾಗಿಲ್ಲ, ಬಿಕಾಸ್ ವಿ ಆರ್ ನಾಟ್ ಕ್ಯಾಲ್ಕುಲೇಟಿಂಗ್ ಎನಿ ಟ್ಯಾಕ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಸ್ಟೆಪ್. ಬಟ್ ರಿಮೈನಿಂಗ್ GSTs ಎಲ್ಲ ಕ್ಯಾಲ್ಕುಲೇಟ್ ಆಗೋದು ಬೇಸ್ ಅಮೌಂಟ್ ಮೇಲೆ. ಓಕೆ, ಸೊ ಇದಕ್ಕೆ ಅಕೌಂಟಿಂಗ್ ಕೀಸನ್ನು ಡಿಫೈನ್ ಮಾಡೋಂಗಿಲ್ಲ, ಆ್ಯಂಡ್ ಏನು ಟು ಅಸೈನ್ ಎಂಟ್ರಿ. ಸೊ ಇದಾದಮೇಲೆ ನೀವು ಸೊ ಇದಕ್ಕೆ ಅಕೌಂಟಿಂಗ್ ಕೀಸ್ನ ಹಾಕಬೇಕು. ಓಕೆ, ಸೊ ಅಕೌಂಟಿಂಗ್ ಕೀಸ್ನ ಇಲ್ಲಿ ಮೇಂಟೈನ್ ಮಾಡ್ತಾ ಹೋಗೋಣ. ಸೊ ಇನ್ಪುಟ್ CGSTಗೆ ಅಕೌಂಟಿಂಗ್ ಟೈಪ್ ನಾವೇನು ಕ್ರಿಯೇಟ್ ಮಾಡಿದ್ವಿ JF1, ಇದನ್ನು ಮೇಂಟೈನ್ ಮಾಡಿ. ಆ್ಯಂಡ್ ನೆಕ್ಸ್ಟ್ JF2 ಆ್ಯಂಡ್ ನೆಕ್ಸ್ಟ್ JF3, ನೆಕ್ಸ್ಟ್ JL1, JL2. ಓಕೆ, ನೆಕ್ಸ್ಟ್ JL3. ಇಷ್ಟು ಅಕೌಂಟಿಂಗ್ಸ್ನ ಹಾಕ್ಬೇಕು. ಸೊ ಆಲ್ರೆಡಿ ಯು ಹ್ಯಾವ್ ಟು ಸೇವ್ ಮಾಡಬೇಕು. ಸೊ ಇದನ್ನು ಹಾಕಿದ್ಮೇಲೆ ಇದನ್ನು ಇನ್ಕ್ಲೂಡ್ ಮಾಡಿದ್ಮೇಲೆ ಮಾತ್ರನೇ ಸೊ ನಿಮ್ಮದು ಏನೇ ಕಾನ್ಫಿಗರೇಷನ್ಸ್ ಟ್ಯಾಕ್ಸ್ ಕೋಡ್ ಕ್ರಿಯೇಷನ್ಸ್ ಎಲ್ಲ ಮಾಡೋದಾದರೆ ಫಸ್ಟ್ ಇದು ಮಾಡಿಬಿಟ್ಟೆ ಮಾಡಬೇಕು. ಓಕೆ, ಸೊ ಇಲ್ಲ ಅಂದರೆ ಸಿಸ್ಟಮ್ ವಿಲ್ ನಾಟ್ ಅಲೌ ಟು ಡು ಎನಿ ಪೋಸ್ಟಿಂಗ್. ಓಕೆ, ಆಲ್ರೆಡಿ ಸೇವ್ ಆಗಿದೆ, ಗೋ ಬ್ಯಾಕ್. ಓಕೆ, ಸೊ ಇಷ್ಟು ಈ ಟ್ಯಾಕ್ಸ್ JFದು ಕ್ಯಾಲ್ಕುಲೇಷನ್ ಪ್ರೊಸೀಜರ್. ಸೊ ಇವಾಗ ಕ್ಯಾಲ್ಕುಲೇಷನ್ ಪ್ರೊಸೀಜರ್ಸ್ ಆಯಿತು. ಸೊ ಇವಾಗ ಇದನ್ನ ಅಸೈನ್ ಮಾಡಬೇಕು. ಸೊ ಇದನ್ನ ಅಸೈನ್ ಮಾಡೋದಲ್ಲಿ OBBG ಟಿ ಕೊಡೋದು. ನಿಮ್ಗೆ OBBG ಹಾಕಿದ್ನಲ್ವ ಇಲ್ಲಿ? ಓಕೆ, ಸೊ ಹಾಕಿದ್ದೀನಿ. ಸೊ ನಮ್ಮ ಟ್ಯಾಕ್ಸ್ ಪ್ರೊಸೀಜರ್ ಬಂದ್ಬಿಟ್ಟು ಟ್ಯಾಕ್ಸ್ JF. ಸೊ ಇದನ್ನು ಕಂಟ್ರಿ ಕೋಡ್ INಗೆ ಅಸೈನ್ ಮಾಡಬೇಕು, ಟ್ಯಾಕ್ಸ್ JFನ. ಓಕೆ, ಸೊ ಯಾರು ಟು ಅಸೈನ್ ಇನ್ ಕಂಟ್ರಿ ಕೋಡ್ IN, ಸೊ ಇಂಡಿಯನ್ ಟ್ಯಾಕ್ಸ್. ಸೊ ಇವಾಗ ಇದಕ್ಕೆ ಟಿ ಕೋಡು I will open one more screen. ಸೊ OBBG ಟಿ ಕೋಡ್ಗೆ ಹೋಗಿ ಅಸೈನ್ ಮಾಡಬೇಕು. ಓಕೆ, ಸೊ ಇಲ್ಲ ನೀವು ಪಾತಲ್ಲಿ ಅಸೈನ್ ಮಾಡ್ತೀನಿ ಅಂದರೂ ಕೂಡ ಪಾತಲ್ಲಿ ಕೂಡ ಮಾಡ್ಬೋದು. ಇಫ್ ಯು ಗೋ ಬ್ಯಾಕ್, ಸೊ ಇಲ್ಲೇ ಇದೆ, ಪಾತಲ್ಲಿ ತೋರಿಸ್ತೀನಿ. ಕ್ಲೋಸ್ ದಿಸ್. ಓಕೆ, ಸೊ ಇಲ್ಲಿ ನೋಡಿ ಅಸೈನ್ ಕಂಟ್ರಿ ಆರ್ ರೀಜನ್ ಟು ಕ್ಯಾಲ್ಕುಲೇಷನ್ ಪ್ರೊಸೀಜರ್ ಅಂತ. ಸೊ ನೀವು ಟಿ ಕೋಡಲ್ಲಿ ಹೋದರೂ ಇದೇ ಸ್ಕ್ರೀನಿಗೆ ಬರುತ್ತೆ. ಐ ವಿಲ್ ಶೋ ದ ಪಾತ್ ಅಲ್ಲಿ. ಓಕೆ, ಸೊ ಇಲ್ಲಿ ಪಾತಲ್ಲಿ ಹೋದರೆ ಅಸೈನ್ ಕಂಟ್ರಿ ಆರ್ ರೀಜನ್ಗೆ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡಿ. ಇಲ್ಲಿ ಸೆಲೆಕ್ಟ್ ಮಾಡೋ ನೆಕ್ಸ್ಟ್ ಈ ಸ್ಕ್ರೀನಿಗೆ ಬರುತ್ತೆ. ಸೊ ಇವಾಗ ನಮ್ಮದು ಕಂಟ್ರಿ ಯಾವುದು IN ಎಂಟರ್. ಸೊ ಇದಕ್ಕೆ ಆಲ್ರೆಡಿ ಬೇರೆ ಇದು ಪ್ರಾಕ್ಟೀಸ್ ಸರ್ವರ್ ಆಗಿರೋದ್ರಿಂದ ಸೊ ಆಲ್ರೆಡಿ ಸುಮಾರು ಅಸೈನ್ ಮಾಡಿರ್ತಾರೆ. ಸೊ ಯು ರಿಮೂವ್ ದಟ್ ಆ್ಯಂಡ್ ಅಸೈನ್ ಯುವರ್ ಟ್ಯಾಕ್ಸ್ ಪ್ರೊಸೀಜರ್. ಸಿ ನಿಮಗೆ ಆಲ್ಮೋಸ್ಟ್ ಪ್ರಾಕ್ಟೀಸ್ ಸರ್ವರ್ಗೆ ಎಲ್ಲರಿಗೂ ಒಂದೇ ಸೇಮ್ ಅದೇ ಯೂಸರ್ ID, ಅದೇ ಪಾಸ್ವರ್ಡ್ಸು, ಅದೇ ಸಿಸ್ಟಮ್ ಆಗಿರೋದ್ರಿಂದ ಸೊ ಯಾವಾಗಲೂ ಈ ಪ್ರೊಸೀಜರ್ಸ್ ಏನಿರುತ್ತೆ ನೀವು ಇದೊಂದು ಇಶ್ಯೂ ಫೇಸ್ ಮಾಡೇ ಮಾಡ್ತೀರಾ ಎಲ್ಲರೂ. ಸೊ ಅದಕ್ಕೆ ಅಡ್ವಾನ್ಸಾಗಿ ಹೇಳ್ತಾ ಇದ್ದೀನಿ. ಸೊ ನೀವು ಇಶ್ಯೂಸಲ್ಲಿ ಸೊ ಸಾಮಾನ್ಯವಾಗಿ ಎಲ್ಲರಿಗೂ ಬರುತ್ತೆ. ಸೊ ನೀವು ಯಾವುದೇ ಪೋಸ್ಟಿಂಗ್ಸ್ ಮಾಡಬೇಕಾದ್ರೂ ಸೊ ಒಂದ್ಸಲ OBBG ಟಿ ಕೋಡ್ಗೆ ಹೋದ್ರಾಯ್ತು. ಸೊ ಟಿ ಕೋಡ್ಗೆ ಹೋಗ್ಬಿಟ್ಟು ಅಗೇನೆಸ್ಟ್ ದ ಕಂಟ್ರಿ ಸೊ ಯಾವ ಟ್ಯಾಕ್ಸ್ ಕೋಡ್ ಅಸೈನ್ ಆಗಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಫಾರ್ ಕನ್ಫರ್ಮೇಷನ್ ಪರ್ಪಸ್ ಅಷ್ಟೇ. ಓಕೆ, ಸೊ ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಂಡ್ರೆ ಸೊ ಅದು ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ಇವಾಗ ನಾವು ಟ್ಯಾಕ್ಸ್ JF ಅಂತ ಡಿಫೈನ್ ಮಾಡಿದ್ದೀವಿ. ಸಾರಿ ಟು ಇಂಟರಪ್ಟ್ ಸರ್. ಹೇಳಿ. ನಾವು ಇದು can we select like other country just for practice purpose by assuming it's in India? If I take JM and You can select, but you have to maintain other country tax procedure. yeah, that is a custom tax procedure, right, sir? ಅಂತ ಹೇಳ್ತಾ ಇದ್ದೀನಲ್ಲ ನಾನು ಇವಾಗ ಆಲ್ರೆಡಿ ನಾನು ಟ್ಯಾಕ್ಸ್ ಪ್ರೊಸೆಸರ್ಸ್ ಮಾಡಿದ್ದೀನಲ್ವಾ. ಸೊ ಇವಾಗ ನೀವು So total configuration change ಮಾಡ್ತೀನಿ ಸರ್. ಕಂಪನಿ then fine, then you can do. Okay, sir. If you want to do ಯಾಕಂದ್ರೆ ಇದು that, ಮಲ್ಟಿಪಲ್ ಎಂಟ್ರೀಸ್ ಇದು ಅಲೋ ಮಾಡಲ್ಲ ಅಲ್ವಾ, ಬೇರೆಯವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಹೌದು. ಅಲೋ ಮಾಡ್ತಾರೆ. ಸೊ it will be a conflict. So I will take another country and You can I'll do take, my practice. no issue, yeah, you can take. Yeah. ಓಕೆ, ಸೊ ಈ ಥರ ಸೇವ್ ಮಾಡ್ಕೊಳ್ಳಿ. ಸೊ ಸೇವ್ ಮಾಡಿದಾಗ ಸೊ ಇಲ್ಲಿ ಸೇವ್ ಆದಮೇಲೆ ಸೊ ನೀವು ಟ್ಯಾಕ್ಸ್ ಕೋಡ್ಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ಅಂಟಿಲ್ ಅನ್ಲೆಸ್ ನೀವು ಟ್ಯಾಕ್ಸ್ ಕೋಡ್ ಕ್ರಿಯೇಟ್ ಮಾಡೋದಕ್ಕೆ ಸಿಸ್ಟಮ್ ಅಲೋ ಮಾಡೋದಿಲ್ಲ. ಓಕೆ, ಸೊ ಟ್ಯಾಕ್ಸ್ ಕೋಡ್ ಕ್ರಿಯೇಟ್ ಮಾಡೋದಕ್ಕೆ FTXP ಇಸ್ ದ ಟಿ ಕೋಡ್. FTXP. ಸೊ ಇಲ್ಲಿ ಹೋಗ್ಬಿಟ್ಟು ಕಂಟ್ರಿ ಹಾಕಬೇಕು. ಸೊ ನೋಡಿ ನೀವು ಬೇರೆ ಕಂಟ್ರಿ ಕ್ರಿಯೇಟ್ ಮಾಡಿದ್ರೆ ಸೊ ಕ್ರಿಯೇಟ್ ಮಾಡುವಾಗಲೂ ಕೂಡ ಅದೇ ಕಂಟ್ರಿ ಅಂಡರಲ್ಲೇ ಟ್ಯಾಕ್ಸ್ ಕೋಡ್ಸ್ನ ಕ್ರಿಯೇಟ್ ಮಾಡಬೇಕು ಅಷ್ಟೇ. ಇನ್ನೇನು ಡಿಫ್ರೆನ್ಸ್ ಏನಿಲ್ಲ, ಬಿಗ್ ಡಿಫ್ರೆನ್ಸ್ ಏನಿರೋದಿಲ್ಲ. ಓಕೆ, ಸೊ ನೆಕ್ಸ್ಟು ಸೊ ಇವಾಗ ಟ್ಯಾಕ್ಸ್ ಕೋಡ್ಸ್ನ ಕ್ರಿಯೇಟ್ ಮಾಡ್ತಾ ಹೋಗೋಣ. ಸೊ ಅಂಡರ್ ಈ ಕಂಟ್ರಿ ಸ್ಪೆಸಿಫಿಕ್ಕಾಗಿ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ J1 ಅಂತ ತಗೋಣ. ಓಕೆ, ಸೊ ಇಲ್ಲ ಏನಾದ್ರು ತೊಗೋಬೋದು ಟ್ಯಾಕ್ಸ್ ಕೋಡ್ 2 ಕ್ಯಾರೆಕ್ಟರ್ಸ್ ತೊಗೋಬೇಕಷ್ಟೇ. ಸೊ ನಂಬರ್ ಆದ್ರೂ ತೊಗೋಬೋದು, ಇಲ್ಲ ಆಲ್ಫಾಬೆಟಿಕ್ ಆದರೂ ತೊಗೋಬೋದು. ಓಕೆ, ಸೊ ನಿಮ್ಮ ನೆನಪಲ್ಲಿರೋದಕ್ಕೆ ಯಾವ್ದು ಈಸಿ ಆಗುತ್ತೋ ಆ ಥರನೇ ತೊಗೊಳ್ಳಿ. ಸೊ ನಾನು ಈಗ ಆಲ್ರೆಡಿ ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೆಲ್ಲ J1, J2, J3 ಅಂತ. ಸೊ ಇದನ್ನು AB ಅಂತ ಮಾಡ್ಕೊಂಬೇಡ.
ಎ ಬಿ ವರ್ಕ್ ಆಗಿರಲಿಲ್ಲ. ಓಕೆ, ಒಂದು ಕೆಲಸ ಮಾಡಿದೆ. ಸೊ ಇವಾಗ A1 ಅಂತ ತೊಗೊಳ್ಳೋಣ ಟ್ಯಾಕ್ಸ್ ಕೋಡ್. ಓಕೆ, ಸೊ A1ಗೆ ಸೊ ಕ್ರಿಯೇಟ್ ಮಾಡಬೇಕು. One second, I will close this screens. It is not allowed to create. Let me on. So go to FTXP. Go to IN A1. ಓಕೆ, ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಹಾಕಬೇಕು. ಸೊ ನೀವು ಯಾವ ಟ್ಯಾಕ್ಸ್ ಕೋಡ್ ಕ್ರಿಯೇಟ್ ಮಾಡ್ತಿದ್ದೀರಾ ಅದಕ್ಕೆ ಸೊ ಎಷ್ಟು ಪರ್ಸೆಂಟೇಜ್ಗೆ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಡಿಸ್ಕ್ರಿಪ್ಷನ್ನ ಮೇಂಟೈನ್ ಮಾಡಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಕ್ರಿಯೇಟಿಂಗ್ ಫಾರ್ 0%. ಓಕೆ, ಸೊ ಇವಾಗ ಜಿ ಎಸ್ ಟಿಗೆ ನಾನ್ ಡಿಡಕ್ಟಬಲ್ ಇರುತ್ತಲ್ವ, 0% ಇರುತ್ತಲ್ಲ, ಸೊ ಅದಕ್ಕೆ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದರೆ ಸೊ ಮೆನ್ಷನ್ 0 ಇಯರ್. ಓಕೆ, ಸೊ ಒಂದು ಕೆಲಸ ಮಾಡ್ತೀನಿ ನಾನು, ಹಂಗಿದ್ರೆ A0 ಅಂತಲೇ ತೊಗೊಂಡ್ಬಿಡ್ತೀನಿ. A0 ಅಂತ ತೊಗೊತೀನಿ. ಸೊ ಇಟ್ ಈಸ್ ವೆರಿ ಈಸಿ ಟು. ಸೊ A0 ಬಂದ್ಬಿಟ್ಟು 0% ಅಂತ. ಓಕೆ, ಫಾರ್ ಎಕ್ಸಾಂಪಲ್ ಇನ್ಪುಟ್ ಅಂತ ಇಟ್ಕೊಳ್ಳಿ. ಸೊ ಇನ್ಪುಟ್ ಫಸ್ಟ್ ನಾವು ಜಿ ಎಸ್ ಟಿ ತೊಗೊಳ್ಳೋಣ. ಇನ್ಪುಟ್ ಜಿ ಎಸ್ ಟಿ. ಸೊ 0% ಆಗಿರೋದ್ರಿಂದ ಸೊ ಯಾವುದೇ IGST ಆ ಥರ ಏನಿಲ್ಲ, ಡೈರೆಕ್ಟ್ 0% ತೊಗೊತೀನಿ ನಾನು. ಓಕೆ, ಸೊ ಟ್ಯಾಕ್ಸ್ ಟೈಪ್ ಇನ್ಪುಟ್ ಟ್ಯಾಕ್ಸ್. ಸೊ ಇನ್ಪುಟ್ಗೆ ಆ್ಯಂಡ್ ಔಟ್ಪುಟ್ ಟ್ಯಾಕ್ಸ್ಗೆ ಕೋಡ್ ಇದೆ A ಆ್ಯಂಡ್ D ಅಂತ. ಸೊ ಅದೇ ಕೋಡ್ಸ್ನ ಮೇಂಟೈನ್ ಮಾಡಬೇಕು, A ಆ್ಯಂಡ್ V. ಸೊ ಇದರಲ್ಲಿ ಇನ್ಪುಟ್ಗೆ V ಆ್ಯಂಡ್ ಔಟ್ಪುಟ್ಗೆ A. ಓಕೆ, ಸೊ ಇದನ್ನ ಯೂಸ್ ಮಾಡಬೇಕು. ಸೊ ಇವೆರಡು ಆಪ್ಷನ್ಸ್ ಹಾಕಿದ್ರೆ ಸಾಕು ಇಲ್ಲಿ. ಆ್ಯಂಡ್ ಕಂಟ್ರಿ ರೀಜನ್ ಬೇಕು ಅಂದರೆ ರಿಪೋರ್ಟಿಂಗ್ ಕಂಟ್ರಿ ರೀಜನ್ ನೀವು ಮೆನ್ಷನ್ ಮಾಡ್ಕೋಬೋದು. ಸೊ ಇಲ್ಲ ನಾಟ್ ರಿಕ್ವೈರ್ಡ್. ಓಕೆ, ಸೇವ್. ಸೊ ಇವಾಗ ನೋಡಿ, ನಾವು ಆ್ಯಸ್ ಪರ್ ದ ಕ್ಯಾಲ್ಕುಲೇಷನ್ ಪ್ರೊಸೀಜರ್ಸ್ ನಮಗೆ ಡಿಸ್ಪ್ಲೇ ಆಗ್ತದೆ. ನಾವು ಏನು ಮೇಂಟೈನ್ ಮಾಡಿದ್ವಿ ಅಕೌಂಟಿಂಗ್ ಕೀಸ್, ಆ ಅಕೌಂಟಿಂಗ್ ಕೀಸ್ ಇಲ್ಲಿ ತೋರಿಸ್ತಾ ಇದೆ. ಆ್ಯಂಡ್ ಏನು ಕಂಡೀಷನ್ ಟೈಪ್ಸ್ ಹಾಕಿದ್ವಿ ಆ ಕಂಡೀಷನ್ ಟೈಪ್ಸ್ ಇಲ್ಲಿ ತೋರಿಸ್ತಾ ಇದೆ. ಆ್ಯಂಡ್ ಸೊ ಫ್ರಮ್ ಲೆವೆಲ್ ಆ್ಯಂಡ್ ಟು ಲೆವೆಲ್ ನಾವು ಏನು ಮೇಂಟೈನ್ ಮಾಡಿದ್ವಿ ಅದು ನಮಗೆ ಇಲ್ಲಿ ತೋರಿಸ್ತಾ ಇದೆ. ಇದು ಕಂಪ್ಲೀಟ್ ಲೆವೆಲ್ ಆ್ಯಂಡ್ ಫ್ರಮ್ ಲೆವೆಲ್ ಮಾತ್ರ ತೋರಿಸುತ್ತೆ, ಟು ಲೆವೆಲ್ ಇದರಲ್ಲಿ ತೋರಿಸೋದಿಲ್ಲ. ಓಕೆ, ಸೊ ಇವಾಗ ಟ್ಯಾಕ್ಸ್ ಪರ್ಸೆಂಟೇಜ್ 0 ಹಾಕಿದ್ದೀನಿ ನಾನು. ಸೊ ಇನ್ಪುಟ್ ಜಿ ಎಸ್ ಟಿ ಬಂದ್ಬಿಟ್ಟು 0 ಹಾಕಿದ್ದೀನಿ. ಸೊ ನಾವು ಜಿ ಎಸ್ ಟಿಲಿ 2 ಟೈಪ್ಸ್ ಇದೆ, ರೈಟ್? ಒಂದು ಬಂದ್ಬಿಟ್ಟು CGST, ಇನ್ನೊಂದು ಬಂದ್ಬಿಟ್ಟು SGST. ಕರೆಕ್ಟ್? ಸೊ IGST ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. IGST ಮತ್ತೆ ನಾವು ಇನ್ನೊಂದು ಕೋಡ್ನ ಕ್ರಿಯೇಟ್ ಮಾಡಬೇಕು, ಅದನ್ನ ನಮ್ಮಲ್ಲಿ ಹೇಳ್ತೀನಿ ನಿಮಗೆ. ಸೊ ಇವಾಗ ನಮಗೆ ಸೊ ಇದರಲ್ಲಿ 0% ಮೇಂಟೈನ್ ಮಾಡ್ತೀವಿ. ಸೊ ಇನ್ಪುಟ್ ಅಂಡ್ ಇನ್ಪುಟ್ CGST ಆ್ಯಂಡ್ ಇನ್ಪುಟ್ SGST. ಎಂಟರ್, ಸೇವ್ ಇಟ್. ಓಕೆ, ಸೊ ಇವಾಗ ಸೇವ್ ಮಾಡಿದೆ ಅಲ್ವಾ? ಇದರಲ್ಲಿ ನಿಮಗೆ ಟ್ಯಾಕ್ಸ್ ಅಕೌಂಟ್ಸ್ಗೆ ಹೋದರೆ ಸೊ ಇಫ್ ಯು ಕ್ಲಿಕ್ಸ್ ಆನ್ ದಿಸ್ ಒನ್, ಸೊ ಇಲ್ಲಿ ನಿಮಗೆ ಎಂಟಿ ತೋರಿಸ್ತಾ ಇದೆ. ಕರೆಕ್ಟ್? ಸೊ ಇಲ್ಲಿ ಮಾತ್ರ ನಿಮಗೆ ಟ್ಯಾಕ್ಸ್ ಕೋಡ್ ತೋರಿಸ್ತಾ ಇದೆ. ಏನಕ್ಕೆ ಅಂದರೆ ನಾನು JF1ಗೆ ಮಾತ್ರ ಅಸೈನ್ ಮಾಡಿದೆ, JF2ಗೆ ಅಸೈನ್ ಮಾಡಿರಲಿಲ್ಲ. ಸೊ ಹಂಗಾಗಿ ಎಂಟಿ ತೋರಿಸ್ತಾ ಇದೆ. ಓಕೆ, ಸೊ ಅದನ್ನ ಅಸೈನ್ ಮಾಡಿದ್ಮೇಲೆ ಮತ್ತೆ ಅದು ಕೂಡ ಇಲ್ಲಿ ತೋರಿಸುತ್ತೆ, ನಾನು ನಿಮ್ಗೆ ಹೇಳ್ತೀನಿ ಅಸೈನ್ ಮಾಡುವಾಗ. ಸೊ ನಾವು ಐ ವಿಲ್ ಸೇವ್ ದಿಸ್ ಆ್ಯಂಡ್ ಐ ವಿಲ್ ಕ್ರಿಯೇಟ್ ಒನ್ A1 ಕೋಡ್. ಓಕೆ, ಸೊ ಇವಾಗ ನಾನು ಕ್ರಿಯೇಟ್ ಮಾಡಿದ್ದು 0%ಗೆ. ಸೊ ಅದು ಬಂದ್ಬಿಟ್ಟು GST. ಓಕೆ, ಸೊ ನೆಕ್ಸ್ಟ್ A1. ಸೊ ಬೇರೆ ಏನು ಸ್ಲ್ಯಾಬ್ ಇದೆ ಇವಾಗ? 5% ಸ್ಲ್ಯಾಬ್ ಇದೆ ಅಲ್ವಾ? ಸೊ ಇವಾಗ 5% ಸ್ಲ್ಯಾಬ್ಗೆ ಸೊ ಏನು ಬೇಕೋ ಅದನ್ನ ಹಾಕೋಣ. ಸೊ ಇನ್ಪುಟ್, ಸೊ ನಿಮ್ಗೆ ಆ್ಯಸ್ ಪರ್ ಕಂಟ್ರಿ ರಿಕ್ವೈರ್ಮೆಂಟ್ ಅಷ್ಟೇ ಇದೆ. ಓಕೆ, ಸೊ ಇನ್ಪುಟ್, ಸೊ ಯಾವುದು ಇನ್ಪುಟ್ GST 5% ಅಲ್ವಾ? ಇನ್ಪುಟ್ GST 5%. ಆ್ಯಂಡ್ ಇನ್ಪುಟ್ಗೆ ಏನು ಹಾಕಬೇಕು? V. ಎಂಟರ್. ಸೊ ಇನ್ಪುಟ್ CGST ಇವು 5% ಅಂತಂದರೆ ಏನೇನಾದ್ರೆ 2.5% CGST, 2.5% SGST. ಕರೆಕ್ಟ್? ಎಂಟರ್ ಆ್ಯಂಡ್ ಸೇವ್. ಓಕೆ, ಸೊ ಇವಾಗ ಇದಕ್ಕೂ ಅಷ್ಟೇ ನೋಡಿ, ನೀವು ಇದಕ್ಕೇನಾದರೂ ನೀವು ಟ್ಯಾಕ್ಸ್ ಅಕೌಂಟ್ಸ್ಗೆ ಹೋದರೆ ನಾನು ಬರೀ JFLಗೆ ಲಾಗ್ ಓಪನ್ ಮಾಡಿದ್ರೆ ನಾನು ಯಾವ ಟ್ಯಾಕ್ಸ್ ಅಕೌಂಟ್ ಟ್ಯಾಕ್ಸ್ ಕೀಗೆ ಅಸೈನ್ ಮಾಡಿದ್ದು ಅದೊಂದು ಮಾತ್ರ ತೋರಿಸ್ತಾ ಇದೆ, ಇನ್ನೊಂದು ತೋರಿಸ್ತಾ ಇಲ್ಲ. ಮತ್ತೆ ನಾನು ಅಸೈನ್ ಮಾಡಿದ್ರೆ ಅದು ಇಲ್ಲಿ ತೋರಿಸುತ್ತೆ. ಓಕೆ, ಐ ವಿಲ್ ಶೋ ದಟ್. ಸೊ ನೆಕ್ಸ್ಟ್ A2. ಓಕೆ, ಸೊ ಇದು ಸ್ಲ್ಯಾಬ್ಸ್ ವೈಸ್ ನಾನು ಮಾಡ್ತಾ ಇರೋದು, ಇದು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಬೇಕು ಅಂದರೆ ಇಲ್ಲಿ ನೀವು ಹಾಕೊಂಬಿಡಿ, ಎಕ್ಸೆಲಲ್ಲಿ ಕೂಡ ಈಸಿ ಆಗುತ್ತೆ ನಿಮಗೆ. ಪರ್ಸೆಂಟೇಜ್ ವೈಸ್ ಕೂಡ ಹಾಕೊಂಡ್ರೆ ಈಸಿ ಆಗುತ್ತೆ. ಲೈಕ್ ಟ್ಯಾಕ್ಸ್ ಕೋಡ್ಸ್ ಅಲ್ವಾ? ಸೊ ಇಲ್ಲಿ ಹಾಕೊಂತೀನಿ ಟ್ಯಾಕ್ಸ್ ಕೋಡ್ಸ್. ಟ್ಯಾಕ್ಸ್ ಓಕೆ, ಆ್ಯಂಡ್
ನಿಮ್ಗೆ ಅರ್ಥ ಆಗುತ್ತೆ ಇನ್ಪುಟ್ ಆ್ಯಂಡ್ ಔಟ್ಪುಟ್ಗೆ ಸಪ್ರೇಟ್ ಹಾಕೊಂಡ್ಬಿಡ್ತೀವಿ. ಓಕೆ, ಸೊ ಇವಾಗ 0%ಗೆ ಆ್ಯಂಡ್ ಪರ್ಸೆಂಟೇಜ್ ವೈಸು ಕ್ರಿಯೇಟ್ ಮಾಡಿದ್ದೀನಲ್ವಾ. ಸೊ A0, A1, A2, A2, ಓಕೆ. ಸೊ ಇಲ್ಲಿ ಹಾಕೋದು ಬೇಡ, ಇಲ್ಲಿ ಹಾಕೊಂಡು ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ಹಾಕ್ಬಿಡ್ತೀನಿ ಕೆಳಗಡೆ, ಆರೆಲ್ಸ್ ಇಲ್ಲ ಹಾಕ್ಬಿಡ್ತೀನಿ. ಓಕೆ, ಸೊ A2, ಸೊ ಇದು ಬಂದ್ಬಿಟ್ಟು 0%. ಸೊ ಇಲ್ಲಿ ಪರ್ಸೆಂಟೇಜ್ ಇಲ್ಲ ಸ್ಲ್ಯಾಬ್ ಅಂತ, ಸ್ಲ್ಯಾಬ್ ಆರ್ ಪರ್ಸೆಂಟೇಜ್. ಓಕೆ, ಸೊ ಇದು ಬಂದ್ಬಿಟ್ಟು ನಿಮಗೆ 0%, ರೈಟ್. ಸೊ ಇದು ಬಂದ್ಬಿಟ್ಟು ನಿಮಗೆ A1 5%. ಓಕೆ, ಸೊ ಇವಾಗ A2 ಮಾಡೋದು ನೆಕ್ಸ್ಟ್. ಸೊ ಇವಾಗ ನೆಕ್ಸ್ಟ್ ಎಷ್ಟು ಪರ್ಸೆಂಟೇಜ್ ಇದೆ? ಫಾರ್ ಎಕ್ಸಾಂಪಲ್ 12% ಇತ್ತಲ್ವ ಮುಂಚೆ, ಇವಾಗ 12% ಮೇಂಟೈನ್ ಮಾಡೋದಿದ್ರೆ ಮೇಂಟೈನ್ ಮಾಡ್ಕೊಂಡು. ಓಕೆ, ಇವಾಗ ಏನು ಸ್ಲ್ಯಾಬ್ ಇದೆ ಇಲ್ಲ ಅದ್ರ ಪ್ರಕಾರ ಮೇಂಟೈನ್ ಮಾಡ್ತಿದ್ರು ಕೂಡ ಇದು ಮೇಂಟೈನ್ ಮಾಡಬೇಕು. ಸೊ ಇನ್ಪುಟ್ ಟ್ವೆಲ್ ಪರ್ಸೆಂಟೇಜ್ GSTಗೆ ಇನ್ಪುಟ್ ಟ್ಯಾಕ್ಸ್ 12%. ಸೊ ಅದರಲ್ಲಿ 6% ಆ್ಯಂಡ್ 6%. ಓಕೆ, ಸೊ ಇದು 12% ಹಾಕಿ. ಸೊ ನೆಕ್ಸ್ಟ್ ಇನ್ನೊಂದು ಯಾವುದಾದ್ರು ಕ್ರಿಯೇಟ್ ಮಾಡ್ತೀನಿ, 18% ಮಾಡಿ, 18%. ಓಕೆ, A4, A2 ಆಯ್ತಲ್ಲ, A3, ಸೊ A3 ಇನ್ಪುಟ್ 18%. ಸೊ ಟ್ಯಾಬ್ ವಿ ಎಂಟರ್. ಸೊ 9%. ಓಕೆ, 18% ಆಯಿತು. ಸೊ ಇದೆಲ್ಲ ನಾವು ಕಂಪ್ಲೀಟ್ಲಿ ಇನ್ಪುಟ್ ಮಾಡಿದ್ದು. ಓಕೆ, ಸೊ ಇನ್ಪುಟ್ ಟ್ಯಾಕ್ಸ್ ಕೋಡ್ಸ್. ಸೊ ನೀವು ಬೇಕು ಅಂದರೆ ಟ್ಯಾಕ್ಸ್ ಕೋಡ್ಸ್ ಕಾಲಮ್ನ ಸಪ್ರೇಟ್ ಮಾಡಿಕೊಂಡು ಇನ್ಪುಟ್ ಔಟ್ಪುಟ್ಗೂ ಕೂಡ ಮಾಡ್ಕೊಬೋದು. ಸೊ ಅದು ಕೂಡ ನಿಮ್ಗೆ ಈಸಿ ಆಗುತ್ತೆ. ಸೊ ಸ್ಲ್ಯಾಬ್ಸ್ದು ಇಲ್ಲಿ ಹಾಕೊಂಬಿಡಿ. ಸೊ ಟ್ಯಾಕ್ಸ್ ಓಕೆ. ಸೊ ನೆಕ್ಸ್ಟ್ ಸೊ ಇಲ್ಲಿ ಔಟ್ಪುಟ್ ಹಾಕಿ. ಓಕೆ, ಸೊ ಇನ್ಪುಟ್ಗೆ ಆಲ್ರೆಡಿ ಕ್ರಿಯೇಟ್ ಮಾಡಿದ್ವಿ, ಈಗ ಔಟ್ಪುಟ್ಗೆ ಮಾಡೋಣ. ಸೊ ಔಟ್ಪುಟ್ಗೆ ಸೇಮ್ ಇದನ್ನೇ ಫಾಲೋ ಮಾಡೋಣ, ಬಟ್ ಜಸ್ಟ್ ಐ ವಿಲ್ ಚೇಂಜ್ ಇಟ್ ಟು B, ರೈಟ್. B1, B2 ಆ್ಯಂಡ್ B3 ಅಂತ ಕ್ರಿಯೇಟ್ ಮಾಡೋಣ. ಓಕೆ, ಸೊ ಔಟ್ಪುಟ್ಸ್ ಕೂಡ ಸೇಮ್ ಸ್ಲ್ಯಾಬೇ, ಬಟ್ ಕೋಡ್ಸ್ ವಿಲ್ ಬಿ ಡಿಫ್ರೆಂಟ್. ಓಕೆ, ಸೊ ನೆಕ್ಸ್ಟ್ B0. ಸೊ B0ಗೆ ಸೊ ಔಟ್ಪುಟ್ GST 0%, ರೈಟ್. ಸೊ ಟ್ಯಾಕ್ಸ್ ಕೋಡು A ಹಾಕಬೇಕು, ಟೈಪ್ ಅದಕ್ಕೆ V ಹಾಕಿದ್ವಿ, ಇದಕ್ಕೆ A ಅಂದರೆ ಔಟ್ಪುಟ್ ಟ್ಯಾಕ್ಸ್, ಎಂಟರ್. ಸೊ ಇಲ್ಲಿ ಇನ್ಪುಟ್ ಅಲ್ಲ, ಇವಾಗ ಔಟ್ಪುಟ್ ಹಾಕಬೇಕು. ಓಕೆ, ಸೊ ಔಟ್ಪುಟ್ CGST ಆ್ಯಂಡ್ ಔಟ್ಪುಟ್ SGST 0%, 0%, ಸೇವ್. ಓಕೆ,
ಸೊ ನೆಕ್ಸ್ಟ್ B1 ಎಂಟರ್. ಸೊ ಇದಕ್ಕೆ ನೆಕ್ಸ್ಟ್ ಔಟ್ಪುಟ್ GST. ಸೊ 6% ಅಲ್ವಾ, 5% ಅಲ್ವಾ, 5% ಅಲ್ವಾ. ಸೊ ಔಟ್ಪುಟ್ ಟ್ಯಾಕ್ಸ್ ಎಂಟರ್. ಸೊ ಔಟ್ಪುಟ್ ಟ್ಯಾಕ್ಸಲ್ಲಿ 2.5%, 2.5% ಎಂಟರ್. ಸೇವ್. ನೆಕ್ಸ್ಟ್ ಅದೇ ಥರ B2 ಎಂಟರ್. 5% ಆಯಿತು. ನೆಕ್ಸ್ಟ್ 12%. ಅಲ್ವಾ, ಔಟ್ಪುಟ್ ಎಂಟರ್. 6% and set. So next B3 enter. So A description output 18%. Okay, enter. 9% enter and set. ಸೊ ಇವಾಗ ಇನ್ಪುಟ್ ಟ್ಯಾಕ್ಸಲ್ಲಿ ನಮಗೆ, ಸೊ ಇನ್ಪುಟ್ ಟ್ಯಾಕ್ಸ್ ವೈಸ್ ಆಯಿತು, CGST, IGST ಆ್ಯಂಡ್ SGST ವೈಸ್. ಸೊ ಇದ್ರಲ್ಲಿ ನಾವೀಗ CGST ಆ್ಯಂಡ್ SGSTಗೆ ಕ್ರಿಯೇಟ್ ಮಾಡಿದ್ವಿ ಈ ಟ್ಯಾಕ್ಸ್ ಕೋರ್ಸ್ನ, ರೈಟ್. ಸೊ ಇವನ್ನ CGST ಆ್ಯಂಡ್ IGSTಗೆ ಸಪ್ರೇಟ್ ಕ್ರಿಯೇಟ್ ಮಾಡ್ಕೊಂಬಾಡಿ. ಸೊ ಏನಕ್ಕೆ IDST ಸಪ್ರೇಟ್ ಕ್ರಿಯೇಟ್ ಮಾಡ್ತಿದ್ದೀನಿ ಅಂದರೆ, ಸೊ ಇದರಲ್ಲೇ ಆ್ಯಡ್ ಕೂಡ ಮಾಡ್ಕೋಬೋದು, ಬಟ್ ನಿಮಗೆ ಕೋಡ್ ವೈಸ್ ಸ್ವಲ್ಪ ಡಿಫರ್ ಆಗಿರುತ್ತೆ, ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಅಂತ ಅಷ್ಟೇ. ಸೊ ಬೇಕು ಅಂದರೆ ನೀವು ಇದರಲ್ಲೇ ಇನ್ನೊಂದು A4 ಎತ್ತ ಹಾಕ್ಕೊಂಡು ಸಪ್ರೇಟ್ ಕೂಡ ಮೇಂಟೈನ್ ಮಾಡ್ಬೋದು. ಬಟ್ ಎಗೈನ್ ಅದಕ್ಕೆ ಏನು ಅಂದರೆ, ಸೊ ಇನ್ಪುಟ್ ಟ್ಯಾಕ್ಸ್ಗೆ ಸೊ ಸಪ್ರೇಟು ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಸೊ ನೀವು ಸಪ್ರೇಟಾಗಿ ಒಂದು ಮೇಂಟೈನ್ ಮಾಡಿಕೊಂಡ್ರು ಕೂಡ ಸೊ ಈಸಿ ಆಗಿಬಿಡುತ್ತೆ. ಓಕೆ, ಸೊ ಇನ್ಪುಟ್ ಟ್ಯಾಕ್ಸ್ಗೂ ಔಟ್ಪುಟ್ ಟ್ಯಾಕ್ಸ್ಗೂ ಅಷ್ಟೇ ಡಿಫ್ರೆನ್ಸ್, ಬಟ್ ಪರ್ಸೆಂಟೇಜ್ ಮತ್ತು ಅಗೇನ್ ಸೇಮ್ ಮೇಂಟೈನ್ ಮಾಡಬೇಕು. ಓಕೆ, ಅದಕ್ಕೋಸ್ಕರ ನಾನು ಸಪ್ರೇಟಾಗಿ ಮೇಂಟೈನ್ ಮಾಡಿಬಿಡ್ತೀನಿ. ಸೊ IGST ಟ್ಯಾಕ್ಸ್ ಕೋರ್ಸ್, IGST ಟ್ಯಾಕ್ಸ್ ಕೋರ್ಸ್. ಓಕೆ, ಸೊ ಟ್ಯಾಕ್ಸ್ ಕೋಡ್ಸ್ ಯಾವ್ಯಾವ ಅಂತ ಹಾಕೋಬೇಕು, ಆ್ಯಂಡ್ ಅದಕ್ಕೆ ಕೂಡ ಅಷ್ಟೇ. ಸೊ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಎರಡಕ್ಕೂ ಹಾಕೋಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ AB ತೊಗೊಂಡಿದ್ದೀನಿ, ಇದಕ್ಕೆ ನ್ಯೂಮರಿಕರ್ ತೊಗೊಳ್ಳಿ, ಇಲ್ಲಾಂದ್ರೆ CR ತೊಗೊಳ್ಳಿ. ಓಕೆ, ನ್ಯೂಮರಿಕ್ ತೊಗೊಂಬೋಣ. ಇದಕ್ಕೆ 1A 1B 1C ಅಂತ ತೊಗೋಣ. 1B ಆ್ಯಂಡ್ 1C. ಓಕೆ, ಸೊ ಎಷ್ಟು ಪರ್ಸೆಂಟೇಜ್ 4 ಮಾಡಿದ್ವಲ್ವ ನಾವು, 4 ತೊಗೊಂಡು 1D 1C. ಸೊ ಇದಕ್ಕೆ ಪರ್ಸೆಂಟೇಜ್ ಸೇಮೇ, ಪರ್ಸೆಂಟೇಜ್ ಏನು ಚೇಂಜಸ್ ಆಗೋಲ್ಲ, ಸ್ಲ್ಯಾಬ್ಸ್ ಎಲ್ಲ ಸೇಮ್ ಆಗುತ್ತೆ ಅದಕ್ಕೆ. ಸೊ ನಾವು ಏನೇ ಟ್ಯಾಕ್ಸ್ ಕೋಡ್ ಕ್ರಿಯೇಟ್ ಮಾಡೋದು ಇದೆಲ್ಲ ಕಂಟ್ರಿ ಸ್ಪೆಸಿಫಿಕ್, ಇದು ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಅಷ್ಟೇ. ಓಕೆ, ಸೊ ಕಂಟ್ರಿ ಸ್ಪೆಸಿಫಿಕ್ ಆಗಿ ನಾವು ಟ್ಯಾಕ್ಸ್ ಕೋಡ್ಸ್ನ ಕ್ರಿಯೇಟ್ ಮಾಡ್ತೀವಿ, ಯಾಕೆಂದರೆ ಸ್ಲ್ಯಾಬ್ಸ್ ವಿಲ್ ಬಿ ಡಿಫರ್, ರೈಟ್. ಕಂಟ್ರಿ ಟು ಕಂಟ್ರಿ ಟ್ಯಾಕ್ಸ್ ಪರ್ಸೆಂಟೇಜಸ್ ಎಲ್ಲ ಚೇಂಜ್ ಇರುತ್ತೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪರ್ಸೆಂಟೇಜ್ ವೈಸ್ ಸೇಮ್. ಸೊ ಇದನ್ನು ಮೇಂಟೈನ್ ಮಾಡಿ. ಸೊ 1A ಎಂಟರ್. ಸೊ ಇನ್ಪುಟ್ IGST. ಓಕೆ, ಸೊ IGST 0% ಇದು ಇನ್ಪುಟ್ ಆಗಿರೋದನ್ನ V ತಗೋಬೇಕು, ಎಂಟರ್. ಸೊ ಇಲ್ಲಿ ಹಾಕಬೇಕು 0% IGST. ಓಕೆ, ಸೆಟ್. ಸೊ 1B input IGST. Okay, so IGST 5%. Next, tax type, so VL1 input V, and percentage will be 2.4, sorry, percentage will be 5%.
T1C. Okay. So next 12%. Tax type V 12%. Set. Now 12% slab maintain ಮಾಡಿದ್ವಾ? Okay, ಮಾಡಿ. Okay, so next 1D. 1D 18%. ಅಲ್ವಾ? Input IG ST 32%. V input enter and 18%. Set. ಸೊ ಇವಾಗ ಇನ್ಪುಟ್ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಔಟ್ಪುಟ್ ನೋಡಬೇಕು. ಸೊ ಔಟ್ಪುಟ್ ಹೋಗಿ 2A ಎಂಟರ್ ಔಟ್ಪುಟ್ IGST 0% A ಔಟ್ಪುಟ್ಗೆ A. ನೆಕ್ಸ್ಟ್ ಔಟ್ಪುಟ್ IGST 0% ಎಂಟರ್ ಸೆಟ್. ನೆಕ್ಸ್ಟ್ 2B. ಸೊ ನೆಕ್ಸ್ಟ್ ಇಲ್ಲಿ ಪರ್ಸೆಂಟೇಜ್ನ ಚೇಂಜ್ ಮಾಡ್ಕೊಳ್ಳಿ. ಔಟ್ಪುಟ್ 5% ಇತ್ತಲ್ವಾ, 5% ತಗೊಳ್ಳಿ, ಔಟ್ಪುಟ್ ಹಾಕಿ 5% ಸೆಟ್. ನೆಕ್ಸ್ಟ್ 2C 12% ಅಲ್ವಾ, 12% A 12% set. Next 2D. So 2D 18% set. Okay. ಸೊ ಇವಾಗ ನಾವು ಟ್ಯಾಕ್ಸ್ ಕೋಡ್ಸ್ ಕೂಡ ಕ್ರಿಯೇಟ್ ಮಾಡಿದ್ವಿ, ರೈಟ್? ಇವಾಗ ಟ್ಯಾಕ್ಸ್ ಕೋಡ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ವಿ. ಸೊ ನಾನು ನಿಮಗೆ GLಗೆ ಆವಾಗಲೇ ಅಸೈನ್ ಮಾಡೋದು ಹೇಳಿದ್ದೆಲ್ಲ OB40ಲಿ. ಸೊ OB40 ಹೋಗ್ಬಿಟ್ಟು ಏನು ಮಾಡಬೇಕು? ಸೊ ಅಕೌಂಟ್ ಡಿಟರ್ಮಿನೇಷನ್ನ ಅಸೈನ್ ಮಾಡಬೇಕು. ನೀವು OB40 ಆದರೂ ಹೋಗ್ಬೋದು, ಸೊ ಇಲ್ಲ ಪಾತಲ್ಲಿ ಕೂಡ ಹೋಗ್ಬೋದು. ಓಕೆ, ಸೊ ಪಾತಲ್ಲಿ ಹೋಗ್ತೀನಿ ಅಂತಂದರೆ ಡಿಫೈನ್ ಅಕೌಂಟ್ಸ್ ಇದೆಯಲ್ಲ, ಸೊ ಇಲ್ಲಿ ಹೋಗ್ಬಿಟ್ಟು ಮಾಡಬೇಕು. ಓಕೆ, ಸೊ ಇವಾಗ ನಾವು OB40ಗೆ ಹೋದರೆ ಅಲ್ಲೂ ಕೂಡ ಮಾಡಬೇಕು. ಸೊ ಗೋ ಬ್ಯಾಕ್ OB40 ಎಂಟರ್. ಸೊ ನಿಮಗೆ ಡಿಫ್ರೆಂಟ್ ಸ್ಕ್ರೀನ್ ಅಷ್ಟೇ ಇದು. ಸೊ OB40ಗೆ ಹೋದರೆ ಈ ಥರ ಇರುತ್ತೆ. ಸೊ ಇಲ್ಲಿ ಹೋದರೆ ನೋಡಿ ಆಲ್ರೆಡಿ ಲಾಕ್ಡ್ ಅಂತ ಬರ್ತದೆ. ಸೊ ಈ ಥರ ಇರುತ್ತೆ. ಸೊ ಇದೇನಿದ್ರು ಸೇಮೇ, ಎರಡು ಸೇಮೇ, ಬಟ್ ಸ್ಕ್ರೀನ್ಸ್ ಲುಕ್ಸ್ ವೈಸ್ ನಿಮಗೆ ಡಿಫ್ರೆನ್ಸ್ ಇದೆ ಅಷ್ಟೇ. ಬಟ್ ನೀವು ಎರಡರಲ್ಲೂ ಸೇಮೇ ಮಾಡ್ತೀವಿ. ಸೊ ಇದರಲ್ಲಿ ಯಾವ ಥರ ಮಾಡ್ತೀವಿ, ಇದರಲ್ಲಿ ಯಾವ ಥರ ಮಾಡ್ತೀವಿ ಅಂತ ನೋಡೋಣ. ಸೊ ಇದರಲ್ಲಿ ನಾನು ಆಲ್ರೆಡಿ ಹೇಳಿದೆ ನಿಮಗೆ ಯಾವ ಥರ ಮಾಡ್ತೀವಿ ಅಂತ ಅಲ್ವಾ. ಸೊ ನಾನು ಇವಾಗ ಇದನ್ನ ಯೂಸ್ ಮಾಡಲ್ಲ, ಐ ವಿಲ್ ಗೋ ಬ್ಯಾಕ್. ಸೊ ಇದರಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆ, ಸೊ ಇದರಲ್ಲಿ ಯು ಹ್ಯಾವ್ ಟು ಚೆಕ್ ಅವರ್ ಟ್ರಾನ್ಸಾಕ್ಷನ್ ಟೈಪ್. ಫಸ್ಟ್ ನಮ್ಮದು ಟ್ರಾನ್ಸಾಕ್ಷನ್ ಟೈಪ್ ಯಾವುದಿದೆ? JF1 ಅಲ್ವಾ? JF1 ಅಲ್ವಾ? ಸೊ ಇಲ್ಲಿ JF1 ಚೆಕ್ ಮಾಡಬೇಕು. JF ಇಲ್ಲಿ ಪೊಸಿಷನ್ ಆಪ್ಷನ್ ಇಲ್ಲ, ಹಂಗಾಗಿ ಸರ್ಚ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಚಾರ್ಟ್ ಆಫ್ ಅಕೌಂಟ್ JFL ಎಂಟರ್. ಇಲ್ಲಿ ತೊಗೊಳ್ತಾ ಏನಪ್ಪ, JF2 ಟ್ರೈ ಮಾಡಿ. ಯಾಕೆ OB40 ವರ್ಕ್ ಆಗ್ತಾ ಇಲ್ಲ? ಇಲ್ಲಿ ಪೊಸಿಷನ್ ಆಪ್ಷನ್ ಬರಬೇಕು. ಯಾಕೆ ಪೊಸಿಷನ್ ಆಪ್ಷನ್ ತೋರಿಸ್ತಾ ಇಲ್ಲ ಇದರಲ್ಲಿ. ಸೊ ದಟ್ ಇಸ್ ದ ಇಶ್ಯೂ. ಓಕೆ, ಸೊ ನೋ ಇಶ್ಯೂ. ಸೊ ಐ ವಿಲ್ ಗೋ ಬ್ಯಾಕ್. ಐ ವಿಲ್ ಮೇಂಟೈನ್ ಇನ್ ದ ಪಾತ್ ಡಿಫೈನ್ ಟ್ಯಾಕ್ಸ್ ಅಕೌಂಟ್ಸ್. ಈ ಥರ ಪೊಸಿಷನ್ ಆಪ್ಷನ್ ತೋರಿಸ್ಬೇಕು. ಪೊಸಿಷನ್ ಆಪ್ಷನ್ ತೋರಿಸಿದ್ರೆ ಸರ್ಚ್ ಮಾಡಿಬಿಟ್ಟು ಸೊ ಅದರಲ್ಲೂ ಕೂಡ ಅಸೈನ್ ಮಾಡ್ಬೋದು, ಸೇಮ್ ಇದೇ ಥರ. ಓಕೆ, ಸೊ ಇವಾಗ JF1 ಎಂಟರ್. ಸೊ ಇದು JF1 ರೈಟ್. ಸೊ ಇಲ್ಲಿ ನಮಗೆ ಸೊ ರೂಲ್ಸಲ್ಲಿ ಸೊ ಇದು ನಾನು ತೊಗೊಂಡಿರಲಿಲ್ಲ ಅಕೌಂಟ್ಸ್. ಸೊ ಇಲ್ಲಿ ನಾನು ಒಂದು GL ಅಕೌಂಟ್ನ ಅಸೈನ್ ಮಾಡಿದ್ದೆ. ಓಕೆ, ಸೊ ಇದರಲ್ಲಿ ನಿಮಗೆ ಸೊ ನಾನು ಜಸ್ಟ್ ಏನು ಮಾಡಿದ್ದೀನಿ, 250004 ಮಾಡಿದ್ದೀನಿ.
ಸೊ 250004 ಬಂದ್ಬಿಟ್ಟು ಸೊ ನಮಗೆ ಸಿ ಜಿ ಎಸ್ ಟಿ. ಓಕೆ, ಸೊ ಬಟ್ ಇನ್ಪುಟ್ ಟ್ಯಾಕ್ಸ್ ಸಿ ಜಿ ಎಸ್ ಟಿ. ಸೊ ಇನ್ಪುಟ್ ಟ್ಯಾಕ್ಸ್ಗೆ ಮತ್ತು ನಿಮಗೆ ಎಸ್ ಜಿ ಎಸ್ ಟಿಗೆ ಅಸೈನ್ ಮಾಡಬೇಕು. ಇವಾಗ ಒಂದು ಟ್ಯಾಕ್ಸ್ ಕೋಡ್ ಅಂತಂದಾಗ ಡಿಫ್ರೆಂಟ್ ಬರುತ್ತಲ್ಲ. ಸೊ ಜೆ ಎಫ್ ಒನ್ ಅಂತಂದರೆ ಸೊ ಏನು ಜೆ ಎಫ್ ಒನ್ ಅಂದರೆ ನಾವು ಏನು ಕ್ರಿಯೇಟ್ ಮಾಡಿದ್ವಿ, ಸೊ ಇನ್ಪುಟ್ ಸಿ ಜಿ ಎಸ್ ಟಿ. ಸೊ ಅದನ್ನ ಅಸೈನ್ ಮಾಡಿದ್ವಿ ನಾನು. ಬಟ್ ನಿಮಗೆ ಟ್ಯಾಕ್ಸ್ ಕೋಡಲ್ಲಿ ಬಂದ್ಬಿಟ್ಟು ಎರಡಕ್ಕೂ ವರ್ಕ್ ಆಗುತ್ತೆ, ರೈಟ್. ಸೊ ಅವಾಗ ನೀವೇನು ಮಾಡಬೇಕು, ಸೊ ಟ್ಯಾಕ್ಸ್ ರೂಲ್ಸಲ್ಲಿ ಚೇಂಜಸ್ ಮಾಡ್ಕೋಬೇಕು. ಸೊ ಜೆ ಎಫ್ ಎಲ್ ಇದೆಯಲ್ಲ, ಸೊ ಇಲ್ಲಿ ನೀವು ಟ್ಯಾಕ್ಸ್ ಕೋಡ್ನ ಎನೇಬಲ್ ಮಾಡ್ಕೋಬೇಕು. ಸೊ ಇಲ್ಲಿ ಹೋಗ್ಬಿಟ್ಟು ಸೊ ನೀವು ಎಂಟ್ರೀಸ್ ಕೊಟ್ಬಿಟ್ಟು ಕೂಡ ನೀವು ಎನೇಬಲ್ ಮಾಡ್ಕೋಬೋದು. ಸೊ ಇಲ್ಲ ಅಂದರೆ ಹಂಗೆ ಕೂಡ ಮಾಡ್ಬೋದು. ಸೊ ಇಲ್ಲಿ ಕೊಡಿ, ಸೇವ್ ಇಟ್. I will close this and delete first. Old one delete ಮಾಡೋಣ. ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆಯಲ್ಲ ಇದು, ಡಿಲೀಟ್ ಆಲ್ ಎಂಟ್ರೀಸ್. ಓಕೆ, ಸೊ ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ ಚಾರ್ಟ್ ಆಫ್ ಡಿಪ್ರಿಸಿಯೇಷನ್, ಟ್ಯಾಕ್ಸ್ ಕೋಡ್. ಓಕೆ, ಸೊ ಇವಾಗ ಡಿಫ್ರೆನ್ಸ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಐ ವಿಲ್ ಶೋ ದಟ್. ಸೇವ್ ಇಟ್. New entries, tax code JF2. ಸೊ ಇದೆಲ್ಲ ಟ್ಯಾಕ್ಸ್ ಕೋಡ್. ಸೊ ಇದ್ರಲ್ಲಿ ಕಂಟ್ರೀಸ್ ನಾವು IN ಹಾಕಿ ಅಷ್ಟೆ. ಸೊ GL ಅಕೌಂಟ್ಸ್. ಓಕೆ, ಸೊ ಇವಾಗ ನಾನು ಈ ಟ್ಯಾಕ್ಸ್ ಕೋಡ್ಸಲ್ಲಿ ಹೋಗಿ ಚೆಕ್ ಮಾಡ್ತೀನಿ. ಸೊ A0ದಲ್ಲಿ ಹೋಗಿ ಚೆಕ್ ಮಾಡೋಣ. ಸೊ A0 ಟ್ಯಾಕ್ಸ್ ಕೋಡ್ FT XP ಎಂಟರ್ IN ಕಂಟ್ರಿ A0 ಟ್ಯಾಕ್ಸ್ ಕೋಡ್. ಸೊ ಇವಾಗ ಟ್ಯಾಕ್ಸ್ ಅಕೌಂಟ್ಸ್ಗೂ ಚೆಕ್ ಮಾಡೋಣ. ಎಂಟರ್. ಸೊ ಇವಾಗ ನಮಗೆ JF2 ಒಂದು ತೋರಿಸ್ತಾ ಇದೆ. ಸೊ ಇದ್ರದ್ದು ಡಿಲೀಟ್ ಮಾಡಿದ್ದೀನಿ, ರೂಲ್ಸು ತೋರಿಸ್ತಾ ಇಲ್ಲ. ಸೊ ಇವಾಗ ಅಸೈನ್ ಮಾಡೋದು ಹೆಂಗೆ JF2 ತೋರಿಸ್ತಾ ಇದೆ. ಸೊ ಅಗೇನ್ ಐ ವಿಲ್ ಅಸೈನ್ ದಿಸ್. ಸೊ ನಾನು ಕ್ರಿಯೇಟ್ ಮಾಡ್ಬಿಟ್ಟು ಅಸೈನ್ ಮಾಡ್ತೀನಿ. F2 ತೋರಿಸ್ತಾ ಇದೆ ಅಲ್ವಾ, ವಿಲ್ ಗೋ ಬ್ಯಾಕ್ and go back to so input SGST. Something I missed, I think so. ಏನೋ ಮಿಸ್ ಮಾಡಿದೆ, ಒಂದು ಸೆಕೆಂಡ್. ಓಕೆ, ಸೊ ಇದು ಬರೀ SGST ಅಲ್ವಾ. ಸೊ SGSTಗೆ
ಇನ್ಪುಟ್ ಎಸ್ ಜಿ ಎಸ್ ಟಿ ಜೆ ಎಫ್ 2. ಎಸ್ ಜಿ ಎಸ್ ಟಿಗೆ ಒಂದು ಈ ಟ್ಯಾಕ್ಸ್ ಕೋಡ್ ಮಾತ್ರ ಅಸೈನ್ ಮಾಡಬೇಕು. ಓಕೆ, ಐ ಹ್ಯಾವ್ ಅಸೈನ್ಡ್ ಬೋತ್, ರೈಟ್? I will remove this. Save. ಸೊ JIF1 ಇನ್ನೊಂದ್ಸಲ ಟ್ರೈ ಮಾಡೋಣ. ನ್ಯೂ ಎಂಟ್ರೀಸ್ F1 ಟ್ಯಾಕ್ಸ್ ಕೋಡ್ ಕಂಟ್ರಿ ಆ್ಯಂಡ್ ಅಕೌಂಟ್ಸ್. ಸೊ ಕ್ಲಿಕ್ ಆನ್ ನ್ಯೂ ಎಂಟ್ರೀಸ್. ಸೊ ಇಲ್ಲಿ ನಾವು ಟ್ಯಾಕ್ಸ್ ಕೋಡ್ಸ್ ಏನು ಕ್ರಿಯೇಟ್ ಮಾಡಿದ್ವಿ ಆ ಟ್ಯಾಕ್ಸ್ ಕೋಡ್ಸ್ ಹಾಕೋಬೇಕು. ಸೊ ಇನ್ಪುಟ್ ಅಲ್ವಾ, ಅಗೇನ್ ಟ್ಯಾಕ್ಸ್ ಕೋಡ್ಸ್. ಓಕೆ, 1 ಸೆಕೆಂಡ್, ಐ ವಿಲ್ ಕ್ಲೋಸ್ ದಿಸ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ GL ಅಕೌಂಟ್ಸ್ ಹಾಕಬೇಕು. ಸೊ ಇದು ಬಂದ್ಬಿಟ್ಟು ಇನ್ಪುಟ್ SGST, ಐ ಮೀನ್ ಇನ್ಪುಟ್ CGST ಹಾಕಬೇಕು. ಸೊ ಆಲ್ರೆಡಿ SGST ಹಾಕಿದ್ರಲ್ವಾ, ಸೊ CGST. ಸೊ ನೆಕ್ಸ್ಟ್ ಸೇವ್ ಇಟ್. ಓಕೆ, ಸೊ ಐ ವಿಲ್ ಗೋ ಬ್ಯಾಕ್, ಸೇವ್ ಇಟ್, ಗೋ ಬ್ಯಾಕ್. ಸೊ ಇವಾಗ ಈ ಟ್ಯಾಕ್ಸ್ ಕೋಡ್ಸಲ್ಲಿ ಟ್ಯಾಕ್ಸ್ ಅಕೌಂಟ್ಸಲ್ಲಿ JF1 ಇರಲಿಲ್ಲಲ್ಲ. ಐ ವಿಲ್ ಗೋ ಬ್ಯಾಕ್ ಆ್ಯಂಡ್ ಐ ವಿಲ್ ಓಪನ್ ಅಗೇನ್ ದಿ ಸ್ಕ್ರೀನ್. ಸೊ FT XP enter IN and here enter check tax accounts. For all 25004. Okay. ಸರ್ ಇದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ಬೋದು ಸರ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಐ ವಿಲ್ ಕ್ಲೋಸ್ ಡೌನ್. ಸೊ ಕಂಟಿನ್ಯೂಷನ್ ಇದೆ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಓಕೆ, ಸೊ ಟ್ಯಾಕ್ಸ್ ಕೋಡ್ ಅಸೈನ್ಮೆಂಟ್ಸ್ದು ಸೊ OB40 ಬರೀ JF1 F2 ಅಷ್ಟೇ ಮಾಡಿದ್ದೀನಿ. ಸೊ ರಿಮೈನಿಂಗ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಫೈನ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಸರ್ ಇನ್ಪುಟ್ CGST ಮತ್ತು SGST ಮಾಡಿದ್ರಲ್ಲ, ಔಟ್ಪುಟ್ ಇನ್ಪುಟ್ ಮಾಡಿದ್ರೆ ಆ ಥರ RCM ರಿವರ್ಸ್ ಚಾರ್ಜ್ ಮೆಕಾನಿಸಮ್ ಕೂಡ ಕಾನ್ಫಿಗರೇಷನ್ಸ್ ಮಾಡಬೇಕು. ಸೊ ಅದು ರಿವರ್ಸ್ ಚಾರ್ಜ್ ಮೆಕಾನಿಸಮ್ದು ಹೇಳ್ತೀನಿ, ಅದು ಒಂದು ನೆಕ್ಸ್ಟ್ ಕ್ಯಾಲ್ಕುಲೇಷನ್ಸ್ ಹೇಳ್ತೀನಿ. ಟ್ಯಾಕ್ಸ್ ಕೋಡ್ ಅಸೈನ್ಮೆಂಟ್ ಆದಮೇಲೆ ಸೊ ರಿವರ್ಸ್ ಚಾರ್ಜ್ ಮೆಕಾನಿಸಮ್ ಕೂಡ ಹೇಳ್ತೀನಿ. ಓಕೆ, ಓಕೆ ಸರ್. ಓಕೆ, ಸೊ ದೆನ್ ವಿಲ್ ಮೀಟ್ ಆನ್ ಮಂಡೇ. ಓಕೆ, ಬಾಯ್. ಸರ್ ಅದು ಸ್ಕ್ರೀನ್ ಶಾಟ್ ಇದು ಶೇರ್ ಮಾಡಿರಿ ಸರ್. ಏನು ಹಲೋ ಹೇಳಿ ಸರ್. ಸರ್ ಇದು ಅದು ಎಕ್ಸೆಲ್ ಶೀಟ್ನ ಒಂದು ಶೇರ್ ಮಾಡಿ ಸರ್. ಇದೆಯಲ್ಲ ಸರ್ ಡ್ರೈವಲ್ಲಿ. ಇಲ್ಲ ಸರ್, ಅದು ಬರ್ತಾ ಇಲ್ಲ. ಎಲ್ಲರಿಗೂ ಸಿಗುತ್ತೆ, ನಿಮ್ಗೆ ಹೆಂಗೆ ಸಿಗಲ್ಲ ಸರ್? ಹೇಳಿ ನಿಮ್ಮದು ಮೇಲ್ ID ಹೇಳಿ ನೋಡೋಣ, ಚೆಕ್ ಮಾಡ್ತೀನಿ ನಾನು. ಸೂರ್ಯಕವಿ ಅಂತ. 1 ಸೆಕೆಂಡ್ ಇಲ್ಲೇ ಚೆಕ್ ಮಾಡ್ತೀನಿ ನಿಮ್ದು ಏನು ಇದೆಯಾ ಇಲ್ವಾ ಅಂತ. SU ಇದೆಯಲ್ಲ ಸರ್? ಹಾಂ ಇದೆ. ಹಾಂ, ಮತ್ತೆ ಹಾಂ ಅದೇ ಅದೇ ಇದೆ, ಇದು ಆಲ್ರೆಡಿ ಇದೆ ಸರ್. ಹೌದ್ರಾ? ಇದೆ, ಇನ್ನೊಂದ್ಸಲ ಹಾಕ್ತೀನಿ. ಹಾಂ, ಚೆಕ್ ಮಾಡಿ ಸರ್, ಇರುತ್ತೆ ಡ್ರೈವಲ್ಲಿ ಹೋಗಿ ಚೆಕ್ ಮಾಡಿ, ಖಂಡಿತ ಇರುತ್ತೆ ಆಕ್ಸೆಸ್. ಓಕೆ 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 ಓಕೆ, ಓಕೆ, ಫೈನ್, ಬಾಯ್.